ಹಾರರ್ ಜೊತೆಗೆ ಆಕ್ಷನ್ ಕೂಡ ಇದೆ ಈ ಸಿನಿಮಾದಲ್ಲಿ. ಯಾಕೆ ನಾಯಕಿ ಆಗುವಂತಹ ಒಂದು ಉದ್ದೇಶ ಹುಟ್ಕೊಳ್ತು ಅಂತ? ಉದ್ದೇಶ ಆಕಸ್ಮಿಕವಾಗಿ ಆಗಿದ್ದು ಸರ್ ಇದು. ಸೊ ಅದೇ ಸಿನಿಮಾದ ಶೀರ್ಷಿಕೆ ಆಗಿರ್ಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ? ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಿರ್ತಕ್ಕಂಥ ಒಂದು ಚಿತ್ರ. ಆ ಟೈಟ್ಲ್ ಇಡಬೇಕು, ಆ ಟೈಟ್ಲ್ಗೋಸ್ಕರ ನಾವು ಕತೆ ಮಾಡಿರೋದಲ್ಲ. ಅದು ಆ ಹಿಟ್ ಫಿಲಮ್ ಸಾಲಿಗೆ ಈ ಸಿನಿಮಾ ಸೇರುತ್ತೆ ಅಂತ ಒಂದು ಹೇಳ್ತೀನಿ. ಏನ್ ತಲೆಯಲ್ಲಿತ್ತು ಎಸ್ಪೆಷಲಿ ಅಂದ್ರೆ ರೈಟಿಂಗ್ ಪಾರ್ಟ್ ಅಂತ ಬಂದಾಗ? ಭಯ ಅಂತೂ 100% ಇದ್ದೇ ಇರುತ್ತೆ. ಸೂಕ್ತವಾದ ಸಲಹೆಯನ್ನ ಕೊಡುವಂತ ಒಂದು ಪಾತ್ರ. ಎಷ್ಟೋ ಸಿನಿಮಾಗಳು ಜನ ನೋಡ್ತಿಲ್ಲ ಅಂದ್ರೆ ಸಿನಿಮಾ ಕೆಟ್ಟದಾಗಿದೆ ಅಂತಲ್ಲ. ಎಷ್ಟೋ ವರ್ಷ ಆದ್ಮೇಲೆ OTT ಪ್ಲಾಟ್ಫಾರ್ಮ್ ದಟ್ ಇಸ್ ಒನ್ ಮೋರ್ ಚಾಲೆಂಜ್. ಎಸ್ಸೆ ಮಾಡದೇ ಇರತಕ್ಕಂಥ ಕೆಲವು ಟಾಪಿಕ್ಗಳಿದಾವೆ. ಫೈಟ್ ಸೀಕ್ವೆನ್ಸಸ್ ಮಾಡಿದೀರಾ, ಒಂದೇ ರೀತಿಲಿ ಹೋಗ್ಬಾರ್ದು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ಸಿನಿಮಾ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಒಂದು ಹೊಸ ಸಿನಿಮಾ ತಂಡದ ಜೊತೆಗೆ ನಾನು ನಿಮ್ಮನ್ನ ಎದುರಾಗ್ತಾ ಇದ್ದೇನೆ. ಸಿನಿಮಾ ಹೊಸದೇ ಇರಬಹುದು, ಆದರೆ ಸಿನಿಮಾದ ಶೀರ್ಷಿಕೆ ಮಾತ್ರ 45 ವರ್ಷಗಳ ಹಿಂದಿನದ್ದು. 45 ವರ್ಷಗಳ ಹಿಂದೆ ನಮ್ಮ ಕನ್ನಡದ ಪ್ರಖ್ಯಾತ ನಿರ್ದೇಶಕ ವಿಜಯ್ ಅವರು ನಿರ್ದೇಶನ ಮಾಡಿದಂತಹ, ಅನಂತ್ ನಾಗ್ ಅವರು ಮತ್ತು ಲಕ್ಷ್ಮಿ ಅವರು ಅಭಿನಯಿಸಿದಂತಹ ನಾನಿನ್ನ ಬಿಡಲಾರೆ ಸಿನಿಮಾ ನಿಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಫ್ಕೋರ್ಸ್ ಎಷ್ಟೋ ಜನ ಥಿಯೇಟರ್ ನೋಡ್ಲಿಕ್ಕೆ ಆಗದೆ ಇದ್ರು ಕೂಡ ಟಿವಿಲಿ ಬಂದಾಗ ಸಾಕಷ್ಟು ಬಾರಿ ಆ ಸಿನಿಮಾ ನೋಡಿರ್ತೀರಾ. ಈ ಸಿನಿಮಾದ ಶೀರ್ಷಿಕೆ ಕೂಡ ಅದೇನೆ. ಹಾಗೇನೆ ನಮ್ಮ ಜೊತೆಗೆ ಸಿನಿಮಾ ತಂಡದಿಂದ ನಾಯಕಿಯವರು ಹಾಗೇನೆ ನಿರ್ದೇಶಕರು ಜೊತೆಗೆ ನಮ್ಮ ಹಿರಿಯ ನಟರಾದಂತಹ KS ಶ್ರೀಧರ್ ಅವರು ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗೋಣ, ಬನ್ನಿ. ವೆಲ್ಕಮ್ ಟು ದ ಶೋ ಮೂರು ಜನಕ್ಕೂ. ಥ್ಯಾಂಕ್ ಯು ಸರ್. ಸೊ ನಾಯಕ ನಟಿ ನೀವು ಈ ಸಿನಿಮಾಗೆ, ಅಂಬಾಲಿ ಭಾರತಿ ಅವರು. ಸೊ ನಿರ್ಮಾಪಕರಾಗಿ ನೀವು ಎಂಟ್ರಿ ಕೊಡಬೇಕು ಅಂತ ಅನ್ಕೊಂಡಿದ್ದು ಸಿನಿಮಾ ಇಂಡಸ್ಟ್ರಿಗೆ. ಬಟ್ ಯಾಕೆ ನಾಯಕಿ ಆಗುವಂತಹ ಒಂದು ಉದ್ದೇಶ ಹುಟ್ಕೊಳ್ತು ಅಂತ? ಉದ್ದೇಶ ಆಕಸ್ಮಿಕವಾಗಿ ಆಗಿದ್ದು ಸರ್ ಇದು. ಯಾವುದೇ ಒಂದು ನಾಯಕಿಯಾಗೆ ಮಾಡಬೇಕು ಅಂತ ಇರಲಿಲ್ಲ ನಿರ್ಮಾಣ ಮಾಡಬೇಕಾದಲ್ಲಿ. ಬೇರೆ ಆರ್ಟಿಸ್ಟ್ನ ಅಪ್ರೋಚ್ ಮಾಡಿದ್ವಿ ಒಬ್ರು, ಅಂದ್ರೆ ಈ ಸಿನಿಮಾಗೆ ಕಂಟೆಂಪರರಿ ಆಕ್ಟ್ರೆಸಸ್ ಅಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಬ್ರನ್ನ ಆಯ್ಕೆ ಮಾಡಿದ್ವಿ. ಅವ್ರನ್ನ ಮಾತುಕತೆ ಎಲ್ಲ ಆಗಿತ್ತು, ಅಡ್ವಾನ್ಸ್ ಮಾಡಿದ್ವಿ. ಬಟ್ ಮಧ್ಯದಲ್ಲಿ ಅವ್ರು ಕೈ ಬಿಟ್ರು ನಮ್ಗೆ. ಸೊ ಏನೋ ಒಂದು ಮಿಸ್ಕಮ್ಯುನಿಕೇಶನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ ತರ ಆಗ್ಬಿಟ್ಟು ಬೇಡಿಕೆಗಳು ಜಾಸ್ತಿ ಆಗ್ತಾ ಹೋಗಿತ್ತು. ಸೊ ಹಾಗಾಗಿ ಫಸ್ಟ್ ಪ್ರೊಡಕ್ಷನ್ ಆಗಿರೋದ್ರಿಂದ ತುಂಬಾನೇ ಎಚ್ಚರಿಕೆ ವಹಿಸ್ಕೊಂಡು ಕೆಲಸ ಮಾಡಬೇಕು ಅಂತ ನಂದೊಂದು ಉದ್ದೇಶ ಆಗಿರೋದ್ರಿಂದ ಆ ಫೋಕಸ್ ಸ್ವಲ್ಪ ಬೇರೆ ಕಡೆ ಶಿಫ್ಟ್ ಆಗ್ತಾ ಹೋಗ್ತಾ ಇತ್ತು. ಆ ಫೋಕಸ್ ನ ವಾಪಸ್ ತರಬೇಕು ಅಂದಲ್ಲಿ ನಾವು ಎಲ್ಲರೂ ಟೀಮ್ ಅಲ್ಲಿ ಡಿಸ್ಕಸ್ ಮಾಡಿದ್ರು. ನೀವೇ ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು ನೀವು ಅಂತ ಅಂದಾಗ ನಾನು ಆಕ್ಟ್ರೆಸ್ ಆಗಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಓಕೆ, ಈಗ ಮುಂದಿನ ಪ್ರಶ್ನೆ ಆಕ್ಚುಲಿ ನಿರ್ದೇಶಕರು ಮತ್ತೆ ನಿರ್ಮಾಪಕರಿಬ್ಬರಿಗೂ ಕೂಡ. ಈಗ ನಾನಿನ್ನ ಬಿಡಲಾರೆ ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಹಾರರ್ ಸಿನಿಮಾ, ಆಲ್ರೆಡಿ ಅದು ಎಸ್ಟಾಬ್ಲಿಷ್ ಆಗೋಗಿದೆ. ಸೊ ಆ ಒಂದು ಸಿನಿಮಾದ ಶೀರ್ಷಿಕೆ ಇಡಬೇಕು ಅಂತಂದ್ರೆ ಜವಾಬ್ದಾರಿನೂ ಜಾಸ್ತಿ, ಪ್ಲಸ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಅಷ್ಟೇ ಇರುತ್ತೆ. ಸೊ ಅದೇ ಸಿನಿಮಾದ ಶೀರ್ಷಿಕೆ ಆಗಿರ್ಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ? ಸರ್, ಅದೇ ನೀವು ಹೇಳ್ದಂಗೆ ನಾನಿನ್ನ ಬಿಡಲಾರೆ ತುಂಬಾ ಒಂದು 1979 ರಿಲೀಸ್ ಆಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಿರ್ತಕ್ಕಂಥ ಒಂದು ಚಿತ್ರ. ಆ ಟೈಟ್ಲ್ ಇಟ್ಕೊಂಡು ನಾವು ಹೊಸ ತಂಡ ಆಗಿ ಆ ಟೈಟ್ಲ್ ಇಟ್ಕೊಂಡು ನಾವು ಸಿನಿಮಾ ಮಾಡಬೇಕು ಅಂತಂದ್ರೆ ತುಂಬಾ ಜವಾಬ್ದಾರಿಗಳಿರುತ್ತೆ. ಯಾಕಂದ್ರೆ ಹೊಸ ಸಿನಿಮಾ, ಯಾಕಂದ್ರೆ ಏನ್ ಅನ್ಕೊಂಡ್ಬಿಡ್ತಾರೆ ಆಡಿಯನ್ಸ್, ಏನೋ ಸಕ್ಸಸ್ ಆಗಿರ್ತಕ್ಕಂಥ ಟೈಟ್ಲ್ ತಗೊಂಡು ಇವ್ರು ಇಟ್ಕೊಂಡ್ಬಿಟ್ಟು ಏನೋ ಪ್ರಮೋಷನ್ಸ್ಗೋಸ್ಕರ ಪಬ್ಲಿಸಿಟಿಗೋಸ್ಕರ ಈ ತರ ಏನೋ ಒಂದು ಆ ತರ ಮೈಂಡ್ ಸೆಟ್ ಇರುತ್ತೆ. ಬಟ್ ಖಂಡಿತವಾಗ್ಲೂ ಹೇಳ್ತೀನಿ, ಆ ಒಂದು ಉದ್ದೇಶದಿಂದ ಈ ಟೈಟ್ಲ್ ಇಟ್ಟಿರೋದಿಲ್ಲ. ಇದು ನಾನು ಒಂದು ಮಾತು ಹೇಳ್ಬೇಕಂತಂದ್ರೆ, ಆ ಟೈಟ್ಲ್ ಇಡಬೇಕು, ಆ ಟೈಟ್ಲ್ಗೋಸ್ಕರ ನಾವು ಕತೆ ಮಾಡಿರೋದಲ್ಲ. ನಾವು ಕತೆ ಮಾಡ್ಕೊಂಡು ಆಮೇಲೆ ಆ ಟೈಟ್ಲನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಏನಕ್ಕಂದ್ರೆ ಆಕ್ಚುಲಿ ಫಸ್ಟ್ ನಾವು ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಂಡಾಗ ನಾನಿನ್ನ ಬಿಡಲಾರೆ ಟೈಟ್ಲ್ ಇರಲಿಲ್ಲ, ಬೇರೆ ಟೈಟ್ಲ್ ಇತ್ತು. ಒಂದ್ 2-3 ಟೈಟ್ಲ್ ವರ್ಕಿಂಗ್ ಟೈಟ್ಲ್ಸ್ ಅಂತ ಇಟ್ಕೊಂಡು ಚೇಂಬರ್ಲಿ ಒಂದು ರಿಜಿಸ್ಟರ್ ಕೂಡ ಮಾಡಿಸಿದ್ದೆ, ಅದೇ ಟೈಟ್ಲ್ ಫೈನಲ್ ಮಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಕೆಲವು ವರ್ಕ್ ಮಾಡ್ತಾ ಏನೋ ಸ್ಕ್ರಿಪ್ಟ್ ಎಲ್ಲ ಸ್ವಲ್ಪ ಚೇಂಜಸ್ ಆಗ್ತಾ ಹೋಗ್ತಾ ಏನಾಗ್ತು, ಓಕೆ ನಾವು ಈಗ ಪ್ರೆಸೆಂಟ್ ಇಟ್ಟಿರೋ ಟೈಟಲ್ ನಮಗೆ ಸರಿ ಹೊಂದುತ್ತಾ ಇಲ್ಲ ನಮ್ಮ ಸ್ಕ್ರಿಪ್ಟ್ಗೆ, ಇಲ್ಲೇನೋ ಬೇರೆ ಏನೋ ಬೇಕು ಅಂತಂದಾಗ ಟೀಮ್ ಎಲ್ಲ ತುಂಬಾ ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡು ಕೂತಿದ್ವಿ. ತುಂಬಾ ಎಲ್ಲ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ನನ್ಗೊಂದ್ಸರಿ ಒಂದು ಥಾಟ್ ಬಂತು. ಅದು ನಾನು ಮೇಡಮ್ ಹತ್ರ ಡಿಸ್ಕಸ್ ಮಾಡಿದೆ, ನಮ್ಮ ಟೀಮ್ ಹತ್ರ ಡಿಸ್ಕಸ್ ಮಾಡಿದೆ. ನಾನಿನ್ನ ಬಿಡಲಾರೆ ಈ ಟೈಟ್ ಇಟ್ಟರೆ ಹೆಂಗಿರುತ್ತೆ ಅಂತ ಎಲ್ಲರೂ ತುಂಬಾ ಎಕ್ಸೈಟ್ ಆಗ್ಬಿಟ್ರು. ನಾವು ಮಾಡ್ಕೊಂಡ್ರೆ ಸ್ಕ್ರಿಪ್ಟ್ಗೆ ಕರೆಕ್ಟ್ ಸೂಟಬಲ್ ಟೈಟಲ್ ಅಂತ. ಬಟ್ ಅದನ್ನ ಹೆಂಗ್ ತಗೊಳ್ಳೋದು, ಮತ್ತೆ ಇದು ತುಂಬಾ ದೊಡ್ಡ ಟೈಟಲ್ ಇದು. ಅನಂತ್ ನಾಗ್ ಸರ್, ಲಕ್ಷ್ಮಿ ಮೇಡಮ್ ಮಾಡಿ ಈಗಲೂ ತುಂಬಾ ಯಾರು ಬೆಸ್ಟ್ ಹಾರರ್ ಸಿನಿಮಾ ಅಂತಂದಾಗ ಹಳೇದು ಆ ಸಿನಿಮಾನೇ ನೆನಪು ಮಾಡ್ಕೊಂಡು ಆ ಸಿನಿಮಾ ಶಾರ್ಟ್ಸ್ಗಳೆಲ್ಲ ಈಗಲೂ ಟ್ರೋಲ್ ಆಗ್ತಿರ್ತವೆ, ಟ್ರೆಂಡಿಂಗ್ ಅಲ್ಲಿದೆ ಅಂತ ಒಂದು ದೊಡ್ಡ ಟೈಟ್ಲ್ ಇಟ್ಕೊಂಡು ನಮ್ದು ಯಾವ ತರ ನಾವು ಮಾಡೋದು, ಅದೊಂದು ಭಯ ಮತ್ತೆ ಅದೊಂದು ಜವಾಬ್ದಾರಿ ಇತ್ತು. ಯಾಕಂದ್ರೆ ಆ ಟೈಟ್ಲಿಗೆ ತುಂಬಾ ವೇಟೇಜ್ ಇದೆ. ಆ ಟೈಟ್ಲ್ ಇಟ್ಟ ಮೇಲೆ ನಾವು ಅದನ್ನ ಅಚೀವ್ ಮಾಡಬೇಕು.
ಆ ಸಿನಿಮಾಗೆ ಮರ್ಯಾದೆ ತೆಗಿಯೋ ಹೋಗುವಂತ ಕೆಲಸ ಮಾಡಬಾರ್ದು. ತುಂಬಾ ಡಿಸ್ಕಷನ್ಸ್ ಆಗಿದೆ. ಹಂಗಾಗಿ ನಮ್ಗೊಂದು ಕಾನ್ಫಿಡೆಂಟ್ ಏನಿತ್ತು ಅಂದ್ರೆ ಆ ಟೈಟ್ಲು ಇಟ್ಟಿರೋ ತಕ್ಕನಾಗಿ ನಮ್ಮ ಸಿನಿಮಾ ಆ ಕಾನ್ಫಿಡೆಂಟ್ ಇತ್ತು. ಯಾಕಂದ್ರೆ ಕಂಟೆಂಟ್ ಬೇರೆ ತರ ಇದೆ, ಮೇಕಿಂಗು ಬೇರೆ ತರ ಮಾಡಿದೀವಿ, ಆ ಸಬ್ಜೆಕ್ಟ್ ಬೇರೆ ತರ ಇರೋದ್ರಿಂದ. ಯಾಕಂದ್ರೆ ಕಂಟೆಂಟ್ ಮೇನ್ ಮಾತಾಡೋದು. ಯಾಕಂದ್ರೆ ನಾವೆಲ್ಲ ಒಂದು ಹೊಸ ಟೀಮ್ ಆಗಿ ತುಂಬಾ ಸಪೋರ್ಟ್ ಚೆನ್ನಾಗಿ ಸಿಕ್ತು ಒಳ್ಳೆ ಆರ್ಟಿಸ್ಟ್ ಗಳಿಂದ. ಟೆಕ್ನಿಷಿಯನ್ ಟೀಮ್ ಅಲ್ಲೂ ಕೂಡ ತುಂಬಾ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ನಮಗೆ ಸಪೋರ್ಟ್ ಮಾಡಿದ್ರು. ಆ ಒಂದು ಉದ್ದೇಶದಿಂದ ಕಂಟೆಂಟ್ಗೋಸ್ಕರ ನಾವು ಆ ಟೈಟಲ್ ಸೆಲೆಕ್ಟ್ ಮಾಡ್ಕೊಂಡು ನಾವು ಸಿನಿಮಾ ಮುಗಿಸಿದ್ವಿ. ಓಕೆ, ಇನ್ನು KS ಶ್ರೀಧರ್ ಸರ್ ನಿರ್ದೇಶಕರು ಹೇಳಿದ್ರು ಅಂದ್ರೆ ಕಂಟೆಂಟ್ ಅಥವಾ ಕಾನ್ಸೆಪ್ಟ್ ನೋಡ್ಕೊಂಡು ಈ ಟೈಟಲ್ ಇಟ್ವಿ ಅಂತ. ನಿರ್ದೇಶಕರ ಪರಿಕಲ್ಪನೆಯಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ, ಸೊ ಹೆಂಗೆ ಎಂಜಾಯ್ ಮಾಡ್ಬೋದು ಅಂತ? ಕ್ಲಾಸಿಕ್ ಟೈಟ್ಲ್, ಒಂದು ಕ್ಲಾಸಿಕ್ ಸಿನಿಮಾ ಜೊತೆಗೆ ಟೈಟ್ಲು ಕ್ಲಾಸಿಕ್ ಆಗಿದೆ. ನನ್ನ ಪಾತ್ರಕ್ಕೆ ಬರೋಕ್ ಮುಂಚೆ ಇವರು ಹೇಳ್ತಾ ಇದ್ರು, ಬೇರೆ ಯಾರನ್ನು ಅಪ್ರೋಚ್ ಮಾಡಿದ್ವಿ, ಕಡೆಗೆ ಅದು ನನ್ನ ಪಾಲಿಗೆ ಆ ಪಾತ್ರ ಬಂತು ಅಂತ. ಇದು ಚಿತ್ರರಂಗದಲ್ಲಿ ಇವತ್ತು, ಹಿಂದಿನಿಂದನೂ ಇರ್ಬೋದು, ಇವತ್ತಂತೂ ಸರ್ವೇ ಸಾಧಾರಣ. ಅದು ಯಾರನ್ನೋ ಅಪ್ರೋಚ್ ಮಾಡಿರ್ತಾರೆ, ಏನೇನೋ ಸಮಸ್ಯೆಗಳು, ಡೇಟಿನ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳಿರ್ಬೋದು, ಕಡೆಯ ಕ್ಷಣದಲ್ಲಿ ಬಿಟ್ಟು ಇನ್ನೊಬ್ರು ಪಾಲಿಗೆ ಹೋಗಿದ್ದು ಇದೆ. ಅದರಿಂದ ಎಷ್ಟೋ ಸಿನಿಮಾಗಳ ನಿದರ್ಶನ ಇದೆ. ಯಾರೋ ಮಾಡಬೇಕಾಗಿದ್ದ ಪಾತ್ರ ಇನ್ನೊಬ್ರು ಮಾಡಿ ಬಹಳ ದೊಡ್ಡ ಹಿಟ್ ಆಗಿದೆ. ನೀವೆಲ್ಲ ಕೇಳಿರ್ಬೋದು, ಎಲ್ಲಾ ಭಾಷೆಗಳಲ್ಲೂ ಹಿಟ್ ಆಗಿದೆ. ಖಂಡಿತವಾಗ್ಲೂ ಈ ಒಂದು ಏನು ಹೇಳಿದ್ರಲ್ಲ, ಯಾರೋ ಮಾಡ್ಬೇಕಾಗಿದ್ದು ಇವ್ರ ಪಾಲಿಗೆ ಬಂತು ಅಂತ, ಅದು ಆ ಹಿಟ್ ಫಿಲಮ್ ಸಾಲಿಗೆ ಈ ಸಿನಿಮಾ ಸೇರುತ್ತೆ ಅಂತ ಒಂದು ಹೇಳ್ತೀನಿ. ಅಂದ್ರೆ ಅದು ದಟ್ಸ್ ಒಂದು ಜಂಪು ಹೇಳೋದು. ಯಾಕಂದ್ರೆ ಪರ್ಸನಲಿನೂ ನನಗೆ ಅದೊಂದು ಆಗಿದೆ ಅದೊಂದು ಸಿನಿಮಾದಲ್ಲಿ, ಆಮೇಲೆ ಹೇಳ್ತೀನಿ. ಇದೇ ತರದ್ ಒಂದು ಆಯ್ತು, ಯಾರನ್ನು ಅಪ್ರೋಚ್ ಮಾಡ್ಬೇಕು. ಇನ್ಫ್ಯಾಕ್ಟ್ ಒಂದು ಸಿನಿಮಾಗೆ ಒಂದು ಸಿನಿಮಾ ಹೆಸರು ಹೇಳ್ಬಿಡ್ತೀನಿ, ಸೀಕ್ರೆಟ್ ಏನು, ಹುಲಿ ಅಂತ ಒಂದು ಸಿನಿಮಾ ನಡೀತಾ ಇತ್ತು, KV ರಾಜು ಅವರು ಮಾಡ್ತಾ ಇದ್ರು. ಅದರಲ್ಲಿ KV ರಾಜು ಅವ್ರ ಜೊತೆಗಿದ್ದೆ ನಾನು, ಸಹಾಯಕನಾಗಿ ಅಂತಲ್ಲ, ಬಟ್ ಜೊತೆಗಿದ್ದೆ. ಯಾಕಂದ್ರೆ ಬಹಳ ಒಳ್ಳೆಯ ಸ್ನೇಹಿತರು, ನಾವೆಲ್ಲ ಇಂಡಸ್ಟ್ರಿಗೆ ಒಟ್ಟಿಗೆ ಬಂದವರು. ನನ್ನ ಜೊತೆ ಬಾ ಅಂದ್ರು, ಅವ್ರ ಜೊತೆ ಇರ್ತಿದ್ದೆ ಅಷ್ಟೇ. ಅವರ ಎಲ್ಲ ಕೆಲಸದಲ್ಲೂ ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ಜೊತೆ ಕೂತ್ಕೋತಾ ಇದ್ದೆ, ಇದು ಮಾಡ್ತಾ ಇದ್ದೆ. ಅದರಲ್ಲಿ ಹುಲಿಯಲ್ಲಿ ನಾನೊಂದು ಪಾತ್ರ ಮಾಡಿದೆ, ಪೊಲೀಸ್ SP ಪ್ರಭಾಕರ್ ಅವರು, ಒಳ್ಳೆ ಕ್ಯಾರೆಕ್ಟರ್. ಅದಕ್ಕೆ ನಾವಿಬ್ಬರೇ ಸೇರಿ ಮಾತಾಡಿದ್ದೇನು ಅಂತಂದ್ರೆ, ಎಲ್ಲರೂ ಸೇರಿ ಒಂದು ಕಾಲದಲ್ಲಿ ದೊಡ್ಡ ಹೀರೋ ಆಗಿ ಇದ್ದವರು, ಇವತ್ತು ಸ್ವಲ್ಪ ವಯಸ್ಸಾಗಿರ್ತಾರೆ, ಅವ್ರು ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ನಿರ್ಧಾರ ಆಯ್ತು. 3 ಜನ ಇದೇ ತರ ಅಪ್ರೋಚ್ ಮಾಡಿದ್ದಾಯ್ತು. ಎಲ್ರೂ ಪಾತ್ರ ಕೇಳಿ ಬಹುಶಃ ಇವತ್ತು ಹೇಳಬಹುದು, ಯಾಕಂದ್ರೆ ಅದು ಬಹಳ ಹಿಂದಿನ ಸಿನಿಮಾ ಆದ್ರಿಂದ ಅವ್ರು ಆ ಗುಂಗಿನಲ್ಲೇ ಇದ್ರು, ಹೀರೋ ಗುಂಗಿನಲ್ಲೇ ಇದ್ರು. ಈ ರೀತಿ ಪಾತ್ರ ಮಾಡ್ಬಿಟ್ರೆ ಇಮೇಜ್ ಇನ್ನು ಹೀರೋ ಆಗಿ ಮಾಡಿ ಇದೇನೋ ಒಂದಿಷ್ಟು ಬಂದು ಬೇರೆ ಹೀರೋ ಇದಾರೆ, ನಾನು ಅವ್ರ ಜೊತೆ ಅಡ್ವೈಸ್ ಮಾಡೋ ಪಾತ್ರ ಯಾಕೆ ಅಂತ ಅಂತಂದ್ರು. ಎಲ್ಲರೂ 3 ಜನನು ಇಲ್ಲ ಅಂದ್ರು. ಇದ್ದಕ್ಕಿದ್ದಾಗೆ ಹೇಳಿದ್ರು, ಅದೆಲ್ಲ ಸರಿ. ಆ 3 ಜನ ಯಾರು ಸರ್? ಇಲ್ಲ, ಅದ್ ಬಿಡಿ, ಪಾಪ ಇನ್ನೂ ಇದ್ದಾರೆ. ಅಲ್ಲಿವರೆಗೂ ಹೇಳಿದೀನಿ, ಅಷ್ಟು ಉಳಿದಿದ್ ಸಸ್ಪೆನ್ಸ್ ಇರ್ಲಿ. ಯಾಕಂದ್ರೆ ಬೇಡ ಅಂದ್ರೆ ಹೆಸರು ಹೇಳಬಾರ್ದು, ಬೇಡ ಅಂದ್ರೆ ಇದಕ್ಕೆ ಹೋಲಿಕೆ ಮಾಡಿ ಹೇಳಿದೆ. ಅದಾಗಿದ್ ನಿಜ, ಆ ಪಾತ್ರ ನಾನ್ ಮಾಡ್ಬೇಕಾಗಿ ಬಂತು. ಅಂಡ್ ಆ ಪಾತ್ರ ಇಂದ ನಾನು ಬಹಳಷ್ಟು ಸಿನಿಮಾ ಮಾಡೋ ತರ ಆಯ್ತು. ಅಂದ್ರೆ ಆ ತರದೊಂದು ಅವಕಾಶಗಳು ಬರುತ್ತೆ. ಅವಕಾಶ ನಾ ಹೇಳಿದ್ದು, ಒಂದು ಅವಕಾಶ ಬಂದಾಗ ಮಾಡ್ಬೇಕು. ಹಿಂದೆ ಯಾರೋ ಮಾಡ್ಬೇಕಾಗಿತ್ತು, ನಾವು ಮಾಡದೆ ಅಂತ ಅದೇನು, ಇಟ್ ಈಸ್ ನಥಿಂಗ್. ಇದು ಅಲ್ಟಿಮೇಟ್ಲಿ ನಾವು ಮಾಡ್ಬೇಕಾ, ನಾವು ಬಂದಾಗ ನಾವು ಮಾಡೋದಿದೆಯಲ್ಲ, ಅದೇ ಸತ್ಯ ಅಂತ ಹೇಳ್ತೀನಿ. ಈಗ ನೀವು ಕೇಳಿದ್ರಿ ನಿಮ್ಮ ಪಾತ್ರ ಮೂಲ ಪ್ರಶ್ನೆಯ ಉತ್ತರ ಈಗ ಹೇಳ್ತೀನಿ. ಇದರಲ್ಲಿ ಒಂದು ಪ್ರೊಫೆಸರ್ ಆಫ್ ಸೈಕಾಲಜಿ, ಪ್ರಾಕ್ಟೀಸಿಂಗ್ ಸೈಕಾಟ್ರಿಸ್ಟ್ ಅಲ್ಲ, ಒಂದು ಪ್ರೊಫೆಸರ್, ನಾಲೆಡ್ಜಬಲ್ ಒಂದು ಪ್ರೊಫೆಸರ್, ಒಂದು ರಿಟೈರ್ಡ್ ಒಂದ್ ಕಡೆ ಇರ್ತಾರೆ. ಒಂದು ಅಪ್ರೋಚ್ ಮಾಡ್ತಾರೆ, ಈ ತರದೊಂದು ಸಂದಿಗ್ಧ ಒಂದು ಸನ್ನಿವೇಶ ಬಂದಿದೆ, ಇದಕ್ಕೇನಾದ್ರು ಪರಿಹಾರ ಹುಡುಕಿ ಅಂತ. ಸೊ ಏನೇನು ಕಥೆಯಲ್ಲಿ ನಡೆಯುತ್ತೋ ಘಟನೆಗಳು, ಪಾತ್ರಗಳು, ಅವ್ರಿಗೆ ಆ ಮುಖ್ಯ ಪಾತ್ರಗಳಿಗೆ ಸೂಕ್ತವಾದ ಸಲಹೆಯನ್ನ ಕೊಡುವಂತ ಒಂದು ಪಾತ್ರ. ಇಲ್ಲಿ ಇನ್ನೊಂದು ನನಗೆ ವಿಷಯ, ನಾನು ಟೀಸರ್ ಅಲ್ಲಿ ಗಮನಿಸಿದ್ದು, ಇದು ಹಾರರ್ ಜೊತೆಗೆ ಆಕ್ಷನ್ ಕೂಡ ಇದೆ ಈ ಸಿನಿಮಾದಲ್ಲಿ, ಜೊತೆಗೆ ಥ್ರಿಲ್ಲರ್ ಎಲಿಮೆಂಟ್ಸ್ ಅಫ್ಕೋರ್ಸ್ ಇರಬೇಕಾಗುತ್ತೆ. ನಿರ್ದೇಶಕರು ನವೀನ್ ಅವ್ರಿಗೆ ಏನ್ ತಲೆಯಲ್ಲಿತ್ತು, ಎಸ್ಪೆಷಲಿ ಅಂದ್ರೆ ರೈಟಿಂಗ್ ಪಾರ್ಟ್ ಅಂತ ಬಂದಾಗ, ಈಗ ಆಲ್ರೆಡಿ ಒಂದು ಸೆಟ್ ಸ್ಟ್ಯಾಂಡರ್ಡ್ ಸಿನಿಮಾ ಇದೆ, ಜೊತೆಗೆ ಈಗ ನಾನಿನ್ನ ಬಿಡಲಾರೆ ಅಂತ ಹೇಳುವಾಗ ಅನಂತ್ನಾಗ್ ಅವರಿಗೆ ಇನ್ನೊಂದು ಘೋಸ್ಟ್ ಪ್ರೊಸೆಸ್ ಮಾಡಿ ಅವರಿಗೆ ತೊಂದರೆ ಕೊಡ್ತಾ ಇರುತ್ತೆ. ಈ ಸಿನಿಮಾದಲ್ಲೂ ಅಂದ್ರೆ ಇವರ ಪಾತ್ರನ ಅದೇ ತರ ಇರುತ್ತೆ, ಇನ್ನೊಬ್ರಿಗೆ ತೊಂದರೆ ಕೊಡೋದು, ಅಥವಾ ಇವ್ರು ಯಾರನ್ನ ಬಿಡಲ್ಲ, ಯಾರನ್ನ ಬಿಡಲಾರೆ ಅಂತ ಹೇಳ್ತಿದ್ದಾರೆ. ಇದು ಆಕ್ಚುಲಿ
ಸಿನಿಮಾ ರಿಲೀಸ್ ಆದ್ಮೇಲೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ. ಬಟ್ ಅದೇ ಮೈನ್. ಬಟ್ ಇಲ್ಲಿ ಏನಂತಂದ್ರೆ ಅದನ್ನ ಬಿಟ್ಕೊಡಕ್ ಆಗಲ್ಲ. ಇವಾಗ ಇನ್ನೇನ್ ಸ್ವಲ್ಪ ದಿನ ಇದೆ ಸಿನಿಮಾ ರಿಲೀಸ್ ಆಗಕ್ಕೆ. ಥಿಯೇಟರ್ ಬಂದ್ಮೇಲೆ ಆಕ್ಚುಲಿ ಅದು ಆಡಿಯನ್ಸ್ಗೆಲ್ಲ ಗೊತ್ತಾಗುತ್ತೆ. ಬಟ್ ಅದ್ರೊಳಗಡೆ ಕೆಲವು ಅಂಶಗಳು ಹೇಳ್ಬೇಕಂತಂದ್ರೆ, ನಾನಿನ್ನ ಬಿಡಲಾರೆ ಅಂತಂದ್ರೆ ಫಸ್ಟ್ ಥಾಟ್ ಬರೋದೇ ಇದೊಂದು ಹಾರರ್ ಸಿನಿಮಾ ಅಂತ. ಯಾಕಂದ್ರೆ ಫುಲ್ ಫ್ಲೆಡ್ಜ್ ಆಗಿ ಹಳೆ ನಾನಿನ್ನ ಬಿಡಲಾರೆ ಏನು ಮುಂಚೆ ಬಂದಿರೋ ಸಿನಿಮಾ ಅದು ಹಾರರ್ ಫುಲ್. ಬಟ್ ಇಲ್ಲಿ ಹಾರರ್ ಸಿನಿಮಾ ಅಂತ ಬಂದು ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದು ಥಿಯೇಟರ್ ಒಳಗಡೆ ಬಂದ್ರೆ ಇಲ್ಲಿ ಹಾರರ್ ಒಂದು ಎಲಿಮೆಂಟ್ ಜೊತೆಗೆ ಇನ್ನು ಬೇರೆ ತುಂಬಾ ಹಲವಾರು ವಿಷಯಗಳು ಓಪನ್ ಆಗ್ತಾ ಹೋಗ್ತವೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಟ್ವಿಸ್ಟ್ಗಳು, ಯಾರು ಎಕ್ಸ್ಪೆಕ್ಟೇ ಮಾಡಕ್ಕಾಗದೆ ಇರತಕ್ಕಂಥದ್ದು, ಯಾರು ಗೆಸ್ಸೇ ಮಾಡಕ್ಕಾಗದೆ ಇರತಕ್ಕಂಥ ಕೆಲವು ವಿಷಯಗಳು, ಹೊಸ ವಿಷಯಗಳಿದಾವೆ. ಫಸ್ಟ್ ಟೈಮ್ ಇಂಡಿಯನ್ ಸಿನಿಮಾ ನನಗೆ ಗೊತ್ತಿರೋ ಹಾಗೆ ಈ ತರ ಒಂದು ಕಾನ್ಸೆಪ್ಟ್ ತಗೊಂಡು ಸಿನಿಮಾ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಆ ಒಂದು ಕಾನ್ಫಿಡೆಂಟ್ ಮೇಲೆ ನಾವು ಈ ಟೈಟ್ಲ್ ಇಟ್ಕೊಂಡಿರೋದು. ಆಮೇಲೆ ಇನ್ನೊಂದೇನಂದ್ರೆ, ಈ ರೆಗ್ಯುಲರ್ ಸಿನಿಮಾ ಇಲ್ಲಿವರೆಗೂ ಹಾರರ್ ಸಿನಿಮಾ ಅಂತ ಬಂತಂದ್ರೆ ಎಲ್ಲ ಒಂದು ರಿವೆಂಜು, ಯಾರೋ ಒಂದು ಟ್ರೆಕ್ಕಿಂಗ್ ಹೋಗ್ತಿರ್ತಾರೆ, ಎಲ್ಲ ಒಂದು ಟ್ರಿಪ್ ಹೋಗ್ತಾರೆ, ಅಲ್ಲಿ ಬಂದ್ಬಿಟ್ಟು ಲಾಕ್ ಆಗ್ತಾರೆ, ಒಂದು ಆತ್ಮ ಫ್ಲಾಶ್ ಬ್ಯಾಕ್ ಅಲ್ಲಿ ಏನೋ ಒಂದು ಆಗುತ್ತೆ, ಅವ್ರೇನೋ ಬಂದ್ಬಿಟ್ಟು ಬದುಕಿರೋರ್ನ ಸಾಯಿಸ್ತಾರೆ. ಈ ತರ ರೆಗ್ಯುಲರ್ ಆಗಿ ಬಂದು ಇದ್ ಮಾಡಿರೋದು. ನಾನಿನ್ನ ಬಿಡ್ಲಾರ ಕೂಡ ಅದು ಒಂದು ರಿವೆಂಜ್ ಸಬ್ಜೆಕ್ಟ್. ಬಟ್ ಇಲ್ಲಿ ಆ ಕತೆಗೂ ನಮಗೂ ನಮ್ಮ ಸಿನಿಮಾ ಕತೆಗೂ ಸಂಬಂಧ ಇಲ್ಲ. ಟೈಟ್ಲ್ ಒಂದು ಸಂಬಂಧ ಇದೆ, ಸೇಮ್ ಇದೆ. ಬಟ್ ಇಲ್ಲಿ ರಿವೆಂಜ್ ಅಲ್ಲ. ನಮ್ಮ ಸಿನಿಮಾದಲ್ಲಿ ಬಂದು ಇಲ್ಲಿವರೆಗೂ ಏನು ಹಾರರ್ ಸಿನಿಮಾಗಳು ನೋಡ್ಕೊಂಡ್ ಬಂದಿದಾರೋ ಅದನ್ನೆಲ್ಲ ತದ್ವಿರುದ್ಧವಾಗಿ ಮಾಡಿರ್ತಕ್ಕಂಥದ್ದು. ಭಯ ಅಂತೂ 100% ಇದ್ದೇ ಇರುತ್ತೆ. ಆಡಿಯನ್ಸ್ಗೆ ಖಂಡಿತ ಇದೆ. ಪ್ರಾಂಕ್ ಅಲ್ಲ, ಖಂಡಿತವಾಗ್ಲೂ ಭಯ ಇದೆ. ಅದು ಇಲ್ಲ, ಅದು ಥಿಯೇಟರ್ ಬಂದು ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ಅದು ಭಯ ಅಂತೂ 100% ಆಗುತ್ತೆ ಆಡಿಯನ್ಸ್ಗೆ. ದವ್ವನ ಅಥವಾ ಇನ್ನೊಂದ ಮತ್ತೊಂದ ಎಲ್ಲ ಆಡಿಯನ್ಸ್ಗೆ ಹೊರಗಡೆ ಥಿಯೇಟರ್ ಬಂದ ಮೇಲೆ ಗೊತ್ತಾಗುತ್ತೆ. ಆಮೇಲೆ ಅವ್ರು ಏನು ಎಕ್ಸ್ಪೆಕ್ಟೇ ಮಾಡದೇ ಇರೋಷ್ಟು, ಆಮೇಲೆ ಈ ತರ ಒಂದು ವಿಷಯಗಳು ಇದೆಯಾ ನಮ್ಮ ಸುತ್ತಮುತ್ತನೂ ಅಂತಂದ್ಬಿಟ್ಟು ಗೆಸ್ಸೇ ಮಾಡದೇ ಇರತಕ್ಕಂಥ ಕೆಲವು ಟಾಪಿಕ್ಗಳಿದೆ. ಕರೆಕ್ಟ್. ಆ ತರ ಒಂದು ಸಿನಿಮಾ. ಓಕೆ ಮೇಡಮ್, ನೀವು ಹೇಳಿ, ಅಂದ್ರೆ ಈಗ ಫಸ್ಟ್ ಸಿನಿಮಾನೇ ಅಂದ್ರೆ ಈ ತರದೊಂದು ಪಾತ್ರ. ಆಕ್ಚುಲಿ ಸಾಕಷ್ಟು ವೇರಿಯೇಷನ್ಸ್ ಅಂತೂ ಇದೆ. ಟೀಸರ್ ಅಲ್ಲಿ ಹಾಡಲ್ಲಿ ಬೇರೆ ತರ ಕಾಣಿಸ್ಕೊಂಡಿದ್ದೀರಾ, ಪಬ್ಲಿಕ್ ಗರ್ಲ್ ಆಗಿ, ಜೊತೆಗೆ ಅಂದ್ರೆ ಹಾರರ್ ಆ ತರದೊಂದು ಸನ್ನಿವೇಶಗಳು ಕೂಡ ನೋಡಿದೀವಿ ಟೀಸರ್ ಅಲ್ಲೆಲ್ಲ, ಮತ್ತೆ ಫೈಟ್ ಸೀಕ್ವೆನ್ಸಸ್ ಮಾಡಿದೀರಾ. ಸೊ ಈ ತರ ಒಂದು ಪಾತ್ರ ಅಂದ್ರೆ ಅಪ್ರೋಚ್ ಹೇಗಿತ್ತು ನಿಮ್ದು? ಯಾವ ತರ ಪ್ರಿಪೇರ್ ಆದ್ರಿ ನೀವು ಅಂತ? ಪ್ರಿಪ್ರೇಷನ್ ಅಂತ ಏನೂ ಇರ್ಲಿಲ್ಲ ಸರ್. ಗೋ ವಿತ್ ದಿ ಫ್ಲೋ, ಅದೇ ಹಂಗೆ ಮಾಡಿರೋದು. ಡೈರೆಕ್ಟರ್, ನಾನು ಆಕ್ಚುಲಿ ಕತೆ ಎಲ್ಲ ಕೇಳಿದ್ದೆ ಮುಂಚೆ, ಬಟ್ ಇನ್ ಡೆಪ್ತ್ ಆಗಿ ಇನ್ ಡೀಟೇಲ್ ಆಗಿ ನಾನು ಏನು ಕೇಳಕ್ ಹೋಗಿರ್ಲಿಲ್ಲ. ಯಾಕಂತಂದ್ರೆ ಒಂದು ಪ್ರೊಡಕ್ಷನ್ ಜೊತೆಗೆ ಮಾಡ್ತಾ ಇದ್ದಲ್ಲ. ಸೊ ಹಾಗಾಗಿ ನನಗೊಂದು ಎಂಗ್ಸೈಟಿ ಬರೋದು. ಮುಂಚಿತವಾಗಿ ಪ್ರಿಪ್ರೇಷನ್ ಮಾಡಬೇಕು ಅಥವಾ ಮುಂಚಿತವಾಗಿ ಸೀನ್ ತಿಳ್ಕೊಳ್ಳಿದ್ರೆ ನನಗೊಂದು ಎಂಗ್ಸೈಟಿ, ಹೆಂಗ್ ಮಾಡ್ತೀನೋ ಏನ್ ಮಾಡ್ತೀನೋ ಹೆಂಗ್ ಮಾಡೋದಿದ್ನ ಅಂತ. ಆ ತರ ಒಂದು ನಾನು ಡೈರೆಕ್ಟರ್ನ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದೆ. ನನಗೆ ಸ್ಪಾಟ್ ಅಲ್ಲೇನೆ ಹೇಳಿ ಬಂದು ಒಂದ್ಸತಿ ರೀಡಿಂಗ್ ಕೊಡಿ, ಅಲ್ಲೇನೆ ಏನ್ ಮಾಡ್ಬೇಕು ಏನ್ ಮಾಡೋದಿದೆ ಅಂತ. ಅದಕ್ಕೂ ಮುಂಚೆ ನನಗೆ ಹೇಳಕ್ ಹೋಗ್ಬೇಡಿ ಅಂತ ಹೇಳಿದ್ದೆ. ಸೊ ಇವರೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಿದ್ರು. ಫೈಟ್ ಆಕ್ಷನ್ ಆಗೋದು ಒಂದ್ 4-5 ದಿನ ಇದೆ ಅಂತಂದ್ರೆ ಒಂದ್ ವಾರ ಹತ್ರ ನನಗೆ ಇವ್ರು ಹೇಳಿದ್ರು, ಈ ತರ ಫೈರ್ ಫೈಟ್ ಈ ತರ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ನಾನು ಫೈರ್ ಫೈಟ್ ಹೆಂಗಿರುತ್ತೆ ಅಂತಂದ್ರೆ ನನಗೆ ಒಂದ್ ರೆಫರೆನ್ಸ್ ಹೇಳಿದ್ರು ಡೈರೆಕ್ಟ್ರು. ಜಾಕಿ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿದ್ರಲ್ಲ, ಸೊ ಅದು ಒಂದು ನೋಡ್ಕೊಳ್ಳಿ ನೀವು ಅಂತ ಹೇಳಿದ್ರು. ನೋಡಿದ್ದೆ ನಾನು, ನಂಗೆ ಸಖತ್ ಭಯ ಆಗೋಯ್ತು. ಇದು ಏನು ಹಿಂಗೆಲ್ಲ ಏಟ್ ಬೀಳುತ್ತಲ್ಲ, ಈ ತರ ಏನಾದ್ರು ಆಗುತ್ತೇನೋ, ಅದು ಒಂದು ಸ್ವಲ್ಪ ಒಂದೊಂದು ಭಯ ಇತ್ತು. ಬಟ್ ಡೈರೆಕ್ಟರ್ ಇಲ್ಲ, ಆ ಥರ ಏನೂ ಆಗಲ್ಲ, ತುಂಬ ಸೇಫ್ಟಿ ಪ್ರಿಕಾಷನರಿ ಮೆಷರ್ಸ್ ಎಲ್ಲ ತಗೊಂಡು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನಾನು ಡೈರೆಕ್ಟರ್ ಕೇಳಿದ್ದೆ ಯಾರು ಇದಕ್ಕೆ ಸ್ಟಂಟ್ ಮಾಸ್ಟರ್ ಅಂತ. ಡಾನಿ ಮಾಸ್ಟರ್ ಬಗ್ಗೆ ಹೇಳಿದ್ರು. ಸೊ ನಿಜವಾಗ್ಲೂ ಖುಷಿ ಆಯಿತು ಡಾನಿ ಮಾಸ್ಟರ್, ಬಿಕಾಸ್ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಅದೇ ಸ್ಟಂಟ್ ಅದೇ ಥರ ಮಾಡಿಸಿದ್ರು. ನನಗೆ ಡಬಲ್ ಧಮಾಕಾನೆ ಅಂತ ಹೇಳ್ಬೋದು. ಒಂದು ಸ್ಕ್ರಿಪ್ಟ್ ಈ ಥರ ಸಿಕ್ಕಿದೆ, ಒಂದು ರೋಲ್ ಈ ಥರ ಸಿಕ್ಕಿದೆ, ಜೊತೆಗೆ ಆ್ಯಕ್ಷನ್ ಕೂಡ ಸಿಕ್ಕಿರೋದ್ರಿಂದ ಎಕ್ಸೈಟೆಡ್ ಆಗಿದ್ದೆ. ಬಟ್ ಪ್ರಿಪ್ರೇಷನ್ ಆ ಥರ ಏನಿಲ್ಲ, ಗೋ ವಿತ್ ದಿ ಫ್ಲೋ ನಂತ ಆ ಥರ ಇತ್ತು ಆಕ್ಚುಲಿ. ಆಲ್ಮೋಸ್ಟ್ ಎಲ್ಲ ಒಂದು ಟೇಕಲ್ಲೇ ಆಗಿದೆ. ನಾನು ಸುಮಾರು ಮೇಲಿಂದ ಜಂಪ್ ಮಾಡೋದಾಗ್ಲಿ ಅಥವಾ ರೋಪ್ ಶಾಟ್ಸ್, ಸೇತುವೆ ಮೇಲಿಂದ ಬಿಟ್ಟಿದ್ದ ಅದ್ಯಾವ ಸೀನ್ ಬೇರೆ, ಅದ್ರಲ್ಲಿ ನೀವಲ್ಲ ಅನ್ಸುತ್ತಲ್ಲ ಅದು ಮೋಸ್ಟ್ಲಿ. ಅದು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಇನ್ನೂ ಕ್ಲಾರಿಟಿ ಸಿಗುತ್ತೆ. ಅದು ತುಂಬಾ ದೊಡ್ಡ, ತುಂಬಾ ಹೈಟ್ ಇರ್ತಕ್ಕಂಥ ಸೇತುವೆ ಸರ್. ಅದು ಅಲ್ಲಿಂದ ಒಂದು ಟ್ರೈ ಮಾಡಿ ಬೀಳ್ಸಿದೀವಿ. ಅದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದು ಚೆನ್ನಾಗಿ ಬಂದಿದೆ. ಅದು ಕೂಡ ನೋಡ್ಬೋದು ನೀವು. ಎಸ್ ಶ್ರೀಧರ್ ಸರ್, ನೀವು ಹೇಳಿ, ಅಂದ್ರೆ ಇವತ್ತಿನ ಅಂದ್ರೆ ಪ್ರೇಕ್ಷಕರು ಅಂದ್ರೆ ಈ ತರದ ಸಿನಿಮಾಗೆ ಅಂದ್ರೆ ನೋಡೋದಕ್ಕೆ ಅವ್ರು ಸಿದ್ಧರಾಗಿದ್ದಾರ? ಅಂದ್ರೆ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇದೆ? ಮೈಂಡ್ ಸೆಟ್ ಅಂತ ಏನಿಲ್ಲ. ಈಗ ಎಲ್ಲಾ ಜಾನರಿನ ಸಿನಿಮಾಗಳು ಬಂದು ಹೋಗಿವೆ. ಆ ನಿಟ್ಟಿನಲ್ಲಿ ಲವ್ ಸ್ಟೋರಿ ಅಂತಂದ್ರೆ ಒಂದು 106 ಬಂದಿದೆ, ಆಕ್ಷನ್ ಎಲ್ಲಾದ್ರಲ್ಲೂ ಬಂದಿದೆ ಅಲ್ವಾ. ಏನ್ ಹುಡುಕ್ತಾ ಇದೀವಿ ಅಂತಂದ್ರೆ
ಅದರಲ್ಲಿ ಏನು ಹೊಸತನ ಇದೆ ಅಂತ ಅನ್ನೋದು ಅಷ್ಟೇ ಪ್ರಶ್ನೆ ಅಲ್ವಾ. ಹೊಸತನದ ಕಥೆ ಏನು ಮಾಡಿದ್ದಾರೆ, ಹೊಸದಾಗಿ ಏನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ಮೇನ್ ತಿರುಳಲ್ಲಿ ಹೊಸದಾಗಿ ಏನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ, ಅದರಲ್ಲಿ ಹೊಸಬರ ಚಿತ್ರ ಅಂತೀವಲ್ಲ, ಅಂದ್ರೆ ಜನಗಳಿಗೆ ಪರಿಚಯವಾಗದ ಮುಖಗಳು, ಅದು ಅಷ್ಟರ ಮಟ್ಟಿಗೆ ಹೊಸದು ಒಂದು ತುಳಿತಾ ಇರತ್ತಲ್ಲ. ಸೊ ಇವ್ರು ಏನ್ ಮಾಡಿದ್ದಾರೆ, ಹೊಸದ ನಿರ್ದೇಶಕ ಬಂದಿದ್ದಾರೆ, ನವೀನ್ ಅಂತ ಬಂದಿದ್ದಾರೆ. ಒಂದು ನಾನಿನ್ನ ಬಿಡಲಾರೆ ಅಂತ ಒಂದು ವೆರಿ ವೆಲ್ ನೋನ್, ನಮಗೆ ಚಿರಪರಿಚಿತವಾದ ಹೆಸರು, ಒಂದು ಟೈಟ್ಲ್ ಇಟ್ಕೊಂಡಿದ್ದಾರೆ. ಇವ್ರು ಏನು ಮಾಡಿದ್ದಾರೆ, ಆ ಟೈಟ್ಲ್ ನಲ್ಲಿ ಇನ್ನೇನು ಬೇರೆ ಏನು ತೋರಿಸ್ತಾ ಇದ್ದಾರೆ, ಆ ಒಂದು ಕುತೂಹಲ ಇದೆಯಲ್ಲ. ನಿಮ್ದು ಎಷ್ಟೋ ಪ್ರಶ್ನೆಗಳಲ್ಲಿ ಇತ್ತು, ಕುತೂಹಲ ಇದೆಯಲ್ಲ, ಆ ಕುತೂಹಲದಿಂದಾನೇ ಜನ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರೋದು. ಅಂಡ್ ಅದಕ್ಕೆ ತಕ್ಕ ಹಾಗೆ ಅವರು ಕೆಲಸ ಮಾಡಿದ್ದಾರೆ. ಖಂಡಿತ ಅವರ ಕುತೂಹಲಕ್ಕೆ ಯಾವ ಮೋಸನೂ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಇದೊಂದು ಸ್ವಲ್ಪ ವಿಭಿನ್ನ ಅಂತಾನೆ ಹೇಳ್ಬೋದು. ಅಂದ್ರೆ ಇವತ್ತಿನ ಇದರಲ್ಲಿ, ಈ ಜಾನರ್ ಅಲ್ಲಿ ಖಂಡಿತವಾಗಿಯೂ ಇದು ನೆಲೆ ನಿಲ್ಲುವಂತ ಒಂದು ಸಿನಿಮಾ ಆಗತ್ತೆ ಅಂತ ಅಷ್ಟು ಮಟ್ಟಿಗೆ ಹೇಳ್ತೀನಿ. ಓಕೆ, ಈಗ ನೀವು ಪ್ರೊಡ್ಯೂಸರ್ ಕೂಡ ಆಗಿರೋದ್ರಿಂದ ಮತ್ತೆ ನಿರ್ದೇಶಕರು ಇಬ್ರು ಈ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಅಂದ್ರೆ ನನಗೆ ಬೇಸಿಕಲಿ ಯಾವ ಜಾನರ್ ಸಿನಿಮಾ ಆದ್ರೂ ಕೂಡ ಎಂಗೇಜ್ಮೆಂಟ್ ಫ್ಯಾಕ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಎಂಗೇಜ್ ಮಾಡ್ತಿದ್ಯಾ, ನನಗೆ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಕೊಡ್ತಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದ್ರಲ್ಲಿ ಲಾಜಿಕ್ ಇದೆಯೋ ಇಲ್ವೋ ದಟ್ ಈಸ್ ನೆಕ್ಸ್ಟ್. ಆಕ್ಚುಲಿ ಅದು ಅವಶ್ಯಕತೆ ಇಲ್ಲ ನಮಗೆ. ಎಂಗೇಜ್ಮೆಂಟ್ ಇದೆ ಅಂತಂದ್ರೆ ಫೈನ್, ಇಲ್ಲೂ ನಂಗೆ ಲ್ಯಾಗ್ ಆಗ್ತಿಲ್ಲ, ಅದು ಪೇಸ್ ಫಾಸ್ಟ್ ಇದೆ, ಆ ಥರದ್ದು. ಸೊ ಈ ಸಿನಿಮಾ ಆ ಥರ ಅಂದ್ರೆ ಆ ರೀತಿ ಸಿನಿಮಾ ನೋಡುವಂತಹ ಪ್ರೇಕ್ಷಕರಿಗೆ ಸ್ಯಾಟಿಸ್ಫೈ ಮಾಡುತ್ತಾ? ಖಂಡಿತವಾಗ್ಲೂ ಮಾಡುತ್ತೆ ಸರ್. ಈಗ ನೀವು ಕೇಳಿದ್ರಲ್ವಾ ಇವಾಗ ಲ್ಯಾಗ್ ಅದು ಎಂಗೇಜಿಂಗ್ ಆಗಿರುತ್ತಾ ಅಂತ. ಆಕ್ಚುಲಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾವು ಎಲ್ಲ ಶೂಟ್ ಮಾಡ್ಕೊಂಡ್ಬಂದು ನಾವೇನು ಸ್ಕ್ರಿಪ್ಟ್ ಪ್ರಕಾರ ನಾವು ಏನು ಎಕ್ಸ್ಟ್ರಾನು ಶೂಟ್ ಮಾಡಿಲ್ಲ, ಅಥವಾ ನಾವು ಅನ್ನೆಸೆಸರಿ ಯಾವುದೂ ಫುಟೇಜ್ ವೇಸ್ಟ್ ಮಾಡಿಲ್ಲ. ನಾವೇನು ಅನ್ಕೊಂಡಿದ್ವಿ ಪೇಪರ್ ವರ್ಕಲ್ಲಿ, ಬಟ್ ಎಕ್ಸ್ಟ್ರಾ ತುಂಬಾ ಶಾರ್ಟ್ಸ್ ತೆಗ್ದಿದ್ದೆ ನಾನು. ಯಾಕಂದ್ರೆ ಶಾರ್ಟೇಜ್ ಆದ್ರೆ ನಾವು ಏನಾದ್ರು ಎಕ್ಸ್ಟ್ರಾ ಇದ್ರೆ ನಾವೇನೋ ಕಟ್ ಮಾಡ್ಕೊಂಬೋದು, ಶಾರ್ಟೇಜ್ ಆಗಬಾರ್ದು. ಯಾಕಂದ್ರೆ ನಾವು ಅನ್ಕೊಂಡಿರೋದು ಆನ್ ಸ್ಕ್ರೀನ್ ಮೇಲೆ ಬರಬೇಕು ಅಂದ್ಬಿಟ್ಟು ನಂಬರ್ ಆಫ್ ಡೇಸ್ ನಾವು ಶೂಟ್ ಮಾಡಿದೀವಿ. ಅದನ್ನೆಲ್ಲೂ ಬಿಡ್ದಾನೆ, ಅಂದ್ರೆ ನಮ್ಮ ಆ ಕ್ವಾಲಿಟಿನ ಮತ್ತೆ ನಾವು ಅನ್ಕೊಂಡಿರೋದನ್ನ ನಾವು ಅಚೀವ್ ಮಾಡಬೇಕು. ಯಾಕಂದ್ರೆ ಟೈಟ್ಲಿ ನಾವು ಆ ಥರ ಇಟ್ಟ ಮೇಲೆ ಅದು ತಕ್ಕನಾಗಿ ನಾವು ಪ್ರಿಪೇರ್ ಆಗಿ ತುಂಬಾ ಚೆನ್ನಾಗಿ ನಾವು ವರ್ಕ್ ಮಾಡ್ಕೊಂಡು ಬಂದ್ವಿ. ಟೇಬಲ್ ಮೇಲೆ ಕುತ್ಕೊಂಡಾಗ ನಮ್ಮ ಎಡಿಟರ್ ನಾವು ಎಷ್ಟು ಜಗಳ ಮಾಡಿದೀವಿ ಅಂತಂದ್ರೆ, ಈ ಕಡೆ ನನ್ಗೆ ಕತೆಗೆ ಅಂದ್ರೆ ಕತೆನೂ ಬಿಟ್ಕೊಡ್ಬಾರ್ದು, ತುಂಬಾ ಲ್ಯಾಗು ಆಗ್ಬಾರ್ದು. ಯಾಕಂದ್ರೆ ಆಡಿಯನ್ಸ್ ಈಗ 2 ಅವರ್ ಕೂರ್ಸೋದೇ ತುಂಬಾ ದೊಡ್ಡ ವಿಷಯ. ಅದರಲ್ಲಿ ಕೂಡ 5 ನಿಮಿಷಕ್ಕೂ ಅವರು ಬೇರೆ ತರ, ಯಾಕಂದ್ರೆ 5 ನಿಮಿಷ ಒಂದೇ ನಿಮಿಷ ನಮ್ಗೆ ಆನ್ ಸ್ಕ್ರೀನ್ ಆ ಗ್ರಿಪ್ ನ ನಾವು ಬಿಟ್ಕೊಟ್ಬಿಟ್ರೆ ಆಡಿಯನ್ಸ್ಗೆ, ಎಲ್ಲೋ ಒಂದ್ಸರಿ ಮೊಬೈಲ್ ತೆಗೆದು ನೋಡಿದ್ರೆ ಅದು ಮತ್ತೆ ವಾಪಸ್ ಕರ್ಕೊಂಬರಕ್ಕೆ ತುಂಬಾ ಟೈಮ್ ಹೋಗುತ್ತೆ. ಇದೆಲ್ಲ ನನ್ಗೆ ಆ ಪಲ್ಸ್ ಸ್ವಲ್ಪ, ನಾವು ತುಂಬಾ ಸಿನಿಮಾಗಳು ನೋಡಿ ಅವೆಲ್ಲ ನಮ್ಗೆ ಗೊತ್ತಿರೋದ್ರಿಂದ ಆ ಒಂದು ಉದ್ದೇಶದಿಂದನೇ ನಾವು ಸಿನಿಮಾ ಮಾಡ್ಕೊಂಡು ಹೋಗಿದ್ವಿ. ಹೆಚ್ಚು ಕಡಿಮೆ ಡಬ್ಬಿಂಗ್ ನಾವು ಮಾಡ್ಬೇಕಾದ್ರೂ ಕೂಡ ಹೆಚ್ಚು ಕಡಿಮೆ ಒಂದು 2-2.5 ತನಕನೂ ನಮ್ಗೆ ಆ ಫುಟೇಜ್ ಇತ್ತು. ಆಮೇಲೆ ಎಲ್ಲೂ ಅಷ್ಟು ಕಟ್ ಮಾಡಕ್ಕೆ ಮನ್ಸಾಗ್ತಿಲ್ಲ. ಡಬ್ಬಿಂಗ್ ಅಲ್ಲಿ ಮಾಡ್ತಿರುವಾಗ್ಲೂ ಅದು ಸಿನಿಮಾ ಲೆಂತ್ ಹೋಗ್ತಾ ಇರೋದೇ ಗೊತ್ತಾಗ್ತಿಲ್ಲ, ಎಲ್ಲೂ ಬೋರ್ ಆಗ್ತಿಲ್ಲ. 2.75-3 ಅವರ್ ಸಿನಿಮಾ ಇದ್ರೂ ಕೂಡ, 2.25 ಇದ್ರೂ ಕೂಡ ಲೆಂತ್ ಹೋಗೋದೇ ಗೊತ್ತಾಗ್ತಿಲ್ಲ. ಬಟ್ ಅದು ನಮ್ಗೆ ಮತ್ತೆ ಅದು ಅಷ್ಟೊಂದು ಡ್ಯೂರೇಷನ್ ಬೇಡ ಅಂತ ಅಂದ್ಬಿಟ್ಟು ಶಾರ್ಟ್ಸ್ ಗಳು ಟ್ರಿಮ್ ಮಾಡ್ಕೊಂಡ್ ಬಂದ್ವಿ. ಆಮೇಲೆ ಸರ್ ನೋಡೋದು ಎಲ್ಲ ತುಂಬಾ ಜನ ಡಬ್ಬಿಂಗ್ ಮಾಡೋರು ಕೂಡ ಅಲ್ಲೇ ತುಂಬಾ ಖುಷಿ ಪಟ್ಬಿಟ್ರು. ಅಷ್ಟೊಂದು ಜಾಸ್ತಿ ಇದ್ರು ಕೂಡ ಎಲ್ಲೂ ನಮ್ಗೆ ಬೋರ್ ಆಗ್ತಿಲ್ಲ. ಆ ಒಂದು ಕಾನ್ಫಿಡೆಂಟ್ ಆದಾಗ ನಾನೇನ್ ಹೇಳ್ತಿದ್ದೀನಿ, ಸಿನಿಮಾ ಆಡಿಯನ್ಸ್ ಬಂದಾಗ 1 ನಿಮಿಷನೂ ಕೂಡ ಅವ್ರಿಗೆ ಎಲ್ಲೂ ಕೂಡ ಬೋರ್ ಆಗಲ್ಲ. ಇಡೀ ಸಿನಿಮಾ ಥ್ರೂಔಟ್ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕನು 5 ನಿಮಿಷ ಕೂಡ ಎಲ್ಲೂ ಅವ್ರಿಗೆ ಬೋರ್ ಆಗದೆ ಇರೋ ತರ ಎಂಗೇಜಿಂಗ್ ಆಗಿರುತ್ತೆ, ಅದಂತೂ ಶೋರ್. ಏನು ಹೇಳಕ್ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಡೈರೆಕ್ಟರ್ ಹೇಳ್ದಂಗೆ ಎಲ್ಲೂ ಕೂಡ ಬೋರ್ ಆಗಲ್ಲ, ಅದು ಸತ್ಯ. ಬಿಕಾಸ್ ನಾನು ಸುಮಾರು ಸತಿ ಸಿನಿಮಾ ನೋಡಿದ್ದೀನಿ ಟೆಕ್ನಿಷಿಯನ್ಸ್ ಜೊತೆಗೆಲ್ಲ ಕೂತ್ಕೊಂಡು. ಬಿಲೀವ್ ಮಿ ಆರ್ ನಾಟ್, ನಾನು ಮೊಬೈಲೇ ಮುಟ್ಟಿಲ್ಲ ಥ್ರೂ ಔಟ್ ದಿ ಸಿನಿಮಾ. ಹೆಂಗೆ ಸ್ಟಾರ್ಟ್ ಆಗಿದೆ ಎಂಡ್ ವರೆಗೂ ನಾನು ಮೊಬೈಲೇ ಮುಟ್ಟಿಲ್ಲ. ನನಗೆ ಗೊತ್ತೂ ಇರಲಿಲ್ಲ ನನ್ನ ಮೊಬೈಲ್ ಎಲ್ಲಿದೆ ಅಂತ. ಸೊ ಅಷ್ಟು ಎಂಗೇಜಿಂಗ್ ಆಗಿದೆ. ಆ್ಯಂಡ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ತುಂಬಾನೇ ಸಿಗುತ್ತೆ. ಏನು ಇವಾಗ ಇದು ಆಗ್ಬೋದು ಅಂತ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಬೇರೆ ಥರನೇ ಆಗಿರುತ್ತೆ ಅಲ್ಲಿ. ಸೊ ಆ ಥರ ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಫ್ಯಾಕ್ಟರ್ಸ್ ತುಂಬಾನೇ ಇದೆ. ಸೊ ಎಲ್ಲೂ ಬೋರ್ ಆಗಲ್ಲ, ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ಟೋಟಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಆಕ್ಷನ್ ಇದೆ, ಥ್ರಿಲ್ಲರ್ ಇದೆ, ಸಸ್ಪೆನ್ಸ್ ಇದೆ ಜೊತೆಗೆ, ಆ್ಯಂಡ್ ಹಾರರ್ ಒಂದು ಹೇಳ್ದಂಗೆ ಡೈರೆಕ್ಟರ್ ಸರ್ ಹೇಳ್ದಂಗೆ ಒಂದು ಎಲಿಮೆಂಟ್ ಇದೆ ಹಾರರ್ದು, ಎಲ್ಲನೂ ಇದೆ. ಆ್ಯಂಡ್ ದೇರ್ ಇಸ್ ಅ ಕ್ಯೂಟ್ ಲವ್ ಸ್ಟೋರಿ ಆಲ್ಸೋ, ಸೆಲ್ಫ್ಲೆಸ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಎಲ್ಲನೂ ಪವರ್ ಪ್ಯಾಕ್ಡ್ ಸಿನಿಮಾ ತಂದಿದ್ದೀವಿ ಪ್ರೇಕ್ಷಕರ ಮುಂದೆ. ಇನ್ನೇನು November 29ಗೆ ರಿಲೀಸ್ ಆಗುತ್ತೆ. ಈಗ ಫಸ್ಟ್ ಸಿನಿಮಾದಲ್ಲಿ ನೀವು ಅಂದ್ರೆ ಹಾರರ್ ಎಲಿಮೆಂಟ್ ಇರೋದ್ರಿಂದ, ದೆವ್ವದ ರೀತಿನೂ ಅಂದ್ರೆ ಕಾಣಿಸ್ಕೊಳ್ತಾ ಇರೋದ್ರಿಂದ ಪ್ರೇಕ್ಷಕರು ನೆಕ್ಸ್ಟ್ ಅಂದ್ರೆ ನೀವು ಮುಂದಿನ ಸಿನಿಮಾಗಳಲ್ಲಿ ಮಾಡುವಾಗ ಯಾವ ರೀತಿ ರಿಸೀವ್ ಮಾಡಬಹುದು ಅನ್ನೋ ಒಂದು ಥಾಟ್ ಇದೆ ನಿಮ್ಗೆ ಅಂತ. ಫಸ್ಟ್ ದೆವ್ವ ತರ ನೋಡಿದ್ದಾರೆ ನಿಮ್ಮ ಫಸ್ಟ್ ಸಿನಿಮಾದಲ್ಲಿ ಆಡಿಯನ್ಸ್. ಅಂದ್ರೆ ಹೆಂಗಿರುತ್ತೆ ನೆಕ್ಸ್ಟ್ ಅಂದ್ರೆ ಯಾವ ತರ ರಿಸೀವ್ ಮಾಡಬಹುದು, ಐಡಿಯಾ ಇದೆ ನಿಮ್ಗೆ ಹೇಗೆ ಅಂತ? ಈ ಸಿನಿಮಾದಲ್ಲಿ ದೆವ್ವ ಅಂತಾನೆ ಕಾಣಿಸ್ಕೊಂಡಿಲ್ಲ, ಒಂದು ಕ್ಯೂಟ್ ಬಬ್ಲಿ ಗರ್ಲ್ ನೆಕ್ಸ್ಟ್ ಡೋರ್ ಆ ಥರನೂ ಇದೆ. ಆ್ಯಂಡ್
ಹಾರರ್ ನೀವು ಹೇಳ್ದಂಗೆ ಅದು ಇದೆ, ಆಕ್ಷನ್ ಇದೆ, ಎಲ್ಲ ಥರನೇ ಕಾಣಿಸ್ಕೊಂಡಿದ್ದೀನಿ. ಒಂದು ಮಾಡರ್ನ್ ಗರ್ಲ್ ಹೆಂಗಿರಬೇಕು ಆ ಥರನೂ ಇದೆ. ಸೊ ಈ ಉದ್ದೇಶ ಆಗಿತ್ತು ನಮ್ಮ ಡೈರೆಕ್ಟರ್ದು, ಒಂದೇ ರೀತಿಯಲ್ಲಿ ಹೋಗಬಾರ್ದು, ಎಲ್ಲ ಕಡೆನೂ ಎಲ್ಲನೂ ತೋರಿಸ್ಬೇಕು ಜನರಿಗೆ. ಒಂದೇ ಕ್ಯಾರೆಕ್ಟರ್ನ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ನ ಸೀಮಿತವಾಗಿರಬಾರ್ದು, ಎಲ್ಲ ಕಡೆನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತಾನೆ ಮಾಡಿರೋದು. ಸೊ ಇವಾಗ ಟ್ರೆಂಡ್ ಚೇಂಜ್ ಆಗ್ತಾ ಇದೆ, ಮುಂಚೆ ಥರ ಇಲ್ಲ. ಮುಂಚೆ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದ್ರೆ ಕ್ಯಾರೆಕ್ಟರ್ ಅದೇ ಕ್ಯಾರಿ ಆಗೋದು, ಅಥವಾ ಡಾಕ್ಟರ್ ಮಾಡಿದ್ರೆ ಅದೇ ಕ್ಯಾರಿ ಆಗೋದು, ಅಥವಾ ದೇವೇನ್ ಪಾತ್ರ ಮಾಡಿದ್ರೆ ಅದೇ ಕ್ಯಾರಿ ಆಗೋದು. ಈಗ ಆ ಥರ ಆಗ್ತಿಲ್ಲ. ಈಗ ಟ್ರೆಂಡ್ಸ್ ಚೇಂಜ್ ಆಗ್ತಾ ಇದೆ. ಈವನ್ ಡೈರೆಕ್ಟರ್ಸ್ ಕೂಡ ತುಂಬಾನೇ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಆಕ್ಟರ್ಸ್ ಟ್ಯಾಲೆಂಟ್ನ. ಸೊ ಹಾಗಾಗಿ ಬೇರೆ ಥರನೇ ಬರುತ್ತೆ ಮುಂದೆನೂ ಅಂತ ಅನ್ಕೊಂಡಿದ್ದೀನಿ. ಸರ್, ಇನ್ನು ಆಕ್ಚುಲಿ ಈಗ ಟ್ರೆಂಡ್ ಚೇಂಜ್ ಆಗ್ತಿದೆ ಅಂತ ಒಂದು ಪದ ಉಪಯೋಗಿಸಿದ್ರು ಹೀರೋಯಿನ್ ಅವರು. ಸೊ ಅದನ್ನ ಇಟ್ಕೊಂಡು ನೋಡೋದಾದ್ರೆ ಟ್ರೆಂಡ್ ಚೇಂಜ್ ಆದಾಗೆ ಒಂದು ಸಿನಿಮಾಗೆ ರಿಪೀಟ್ ಆಡಿಯನ್ಸ್ ಕೂಡ ತುಂಬಾ ಕಡಿಮೆ ಆಗ್ತಿದೆ. ಬಿಕಾಸ್ ಅವರಿಗೆ ಕನ್ಸ್ಯೂಮ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಕಂಟೆಂಟ್ ಸಿಗ್ತಿದೆ. ಈಗ ಬೇರೆ ಬೇರೆ ಭಾಷೆಗಳಲ್ಲಿ ನಮ್ಮ ಕನ್ನಡದವರು ಸಿನಿಮಾ ನೋಡ್ತಾರೆ, ಆ ಥರದ್ದೆಲ್ಲ. ಸೊ ಇನ್ ಟರ್ಮ್ಸ್ ಆಫ್ ಅಂದ್ರೆ ಪ್ರೊಡಕ್ಷನ್ ಅಂತ ನೋಡುವಾಗ ರಿಪೀಟ್ ಪ್ರೊಡ್ಯೂಸರ್ಸ್ ಮತ್ತೆ ರಿಪೀಟ್ ಆಗುವಂತಹ ಡೈರೆಕ್ಟರ್ಸ್ ಇವಾಗ ಕಡಿಮೆ ಆಗ್ತಿದ್ದಾರೆ. ಆಕ್ಚುಲಿ ಎಲ್ಲ ಒಂದ್ ಸಿನಿಮಾ ಮಾಡ್ತಾರೆ, ನೆಕ್ಸ್ಟ್ ಸಿನಿಮಾ ಇಲ್ಲ ಅವರು. ಆ ಸಿನಿಮಾ ಕೂಡ ಹಂಗೆ ಆಗಿರುತ್ತೆ. ಪ್ರೊಡ್ಯೂಸರ್ಸ್ ಕೂಡ ಲೈಕ್ ಅಂದ್ರೆ ಒಂದ್ ಸಿನಿಮಾಗೆ ಸೀಮಿತರಾಗ್ತಿದ್ದಾರೆ ಆಲ್ಮೋಸ್ಟ್. ಸೊ ಇದು ಯಾವ ತರ ಚಾಲೆಂಜ್ ಅಂದ್ರೆ ಇದನ್ನ ಹಿಂಗೆ ಒಂದು ಚಿತ್ರರಂಗ, ಇಡೀ ಚಿತ್ರರಂಗ ಯಾವ ರೀತಿ ಸಂಘಟಿತವಾಗಿ ಇದಕ್ಕೆ ಕೆಲಸ ಮಾಡ್ಬೇಕು ಇದ್ರ ಕುರಿತು ಅಂತ. ಯಾಕಂದ್ರೆ ಬರಹಗಾರರಿಗಂತೂ ಆಲ್ಮೋಸ್ಟ್ ಲೈಕ್ ಅಂದ್ರೆ ಅವರನ್ನ ಪ್ರತ್ಯೇಕಿಸಿ ನಾವು ಅವರಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ದ ಸಿನಿಮಾ ಪ್ರೊಸೆಸ್ ಶುಡ್ ಸ್ಟಾರ್ಟ್ ಫ್ರಮ್ ಲೈಕ್ ಬರವಣಿಗೆ ಅನ್ನೋ ತರ ಇನ್ನೂ ಥಾಟ್ ಬಂದಿಲ್ಲ ಅಂತ ಅನ್ಸುತ್ತೆ ಮೆಜಾರಿಟಿ ನೋಡುವಾಗ. ಸೊ ಇದ್ರ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡೋದು ಬಹಳ ದೊಡ್ಡ ಪ್ರಶ್ನೆ ಕೇಳಿದ್ರು. ಅಂದ್ರೆ ಈ ಚಿತ್ರಕ್ಕೆ ಸೀಮಿತವಾದ್ದಲ್ಲ, ಅದಕ್ಕಿಂತ ಇಡೀ ಚಿತ್ರರಂಗಕ್ಕೆ ಸೀಮಿತವಾದ ಒಂದು ದೊಡ್ಡ ಪ್ರಶ್ನೆ. ಸುಮ್ಮನೆ 4 ಮಾತಲ್ಲಿ ಹೇಳ್ತೀನಿ. ನಾನು ಆಗಿನ ಕಾಲ ಅಂದ್ರೆ 76ನೇ ಇಸ್ವಿಯಿಂದ ಚಿತ್ರರಂಗದಲ್ಲಿರುವ ನಾನು, ಅಂದ್ರೆ ಬೇರೆ ಬೇರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿ ಈಗ ಇದ್ದೀನಿ. ಈಗಲೂ ಚಿತ್ರರಂಗದಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ, ಬೇರೆ ಬೇರೆ ಸ್ತರಗಳಲ್ಲಿ, ಸ್ಥಾನಗಳಲ್ಲಿ. ಒಂದು ಆಗಿನ ಇದ್ದಾಗ ನಿರ್ಮಾಪಕರು ಫುಲ್ ಟೈಮ್ ನಿರ್ಮಾಪಕರಿದ್ರು, ನಿರ್ಮಾಣ ಸಂಸ್ಥೆಗಳು. ಈಗ 100 ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಅವ್ರು ಅದನ್ನೇ ಮಾಡ್ತಾ ಇರೋರು. ಒಂದು ಸಿನಿಮಾ ಅಲ್ಲ, ಒಂದು ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾ. ಅದೇ ತರದ ಬೇಕಾಷ್ಟು ನಿರ್ಮಾಣ ಸಂಸ್ಥೆಗಳಿತ್ತು. ನಿರ್ಮಾಣ ಸಂಸ್ಥೆಗಳಿದ್ದಾಗ ನಿರ್ದೇಶಕರು ಅವರನ್ನ ಅವಲಂಬಿತವಾಗಿರೋ ಕೆಲಸಗಾರರು, ಬರಹಗಾರರು, ಗೀತ ರಚನೆಕಾರರು, ಸಂಗೀತ ಸಂಯೋಜಕರು ಎಲ್ಲರೂ ಇದ್ರು. ಅವ್ರು ಇದಾರೆ ಪ್ರೊಫೆಷನಲ್ ರೈಟರ್ಸ್ ಇದ್ರು, ಅದು ಫುಲ್ ಟೈಮ್ ರೈಟರ್ಸ್, ಸ್ಕ್ರಿಪ್ಟ್ ಬರೆಯೋರು, ಚಿತ್ರಕಥೆ ಸಂಭಾಷಣೆ ಬರ್ಕೊಡೋರು. ಅದೊಂದು ಫುಲ್ ಟೈಮ್ ಪ್ರೊಫೆಷನಲ್ ಇತ್ತು. ನಿರ್ದೇಶಕರಿದ್ರು. ಸೊ ಅದೊಂದು ನಿಜವಾದ ನಾವೇನಂತೀವಿ ಚಿತ್ರರಂಗ ಕುಟುಂಬ, ಅದೇ ತರನೇ ಕೆಲಸ ಮಾಡ್ಕೊಂಡಿರೋರು. ಒಂದು ಮುಗೀತಿದ್ದಾಗ ಅದು ಮೇಲೋಯ್ತು ಕೆಳಗೋಯ್ತು ಜನ ನೋಡುವ ಪ್ರಶ್ನೆ ಎಲ್ಲ ಇನ್ನೊಂದು ಕೆಲಸ ಇರೋದು. ಸೊ ಅದು ನಡೀತಲೇ ಇರೋದು. ಇವತ್ತಿನ ಇದು ತಪ್ಪಿನ ಪ್ರಶ್ನೆ ಹೇಳ್ತಿಲ್ಲ, ಹೊಸ ದುಡ್ಡು ಬರೋಕ್ ಶುರು ಆಯ್ತು. ಹೊಸ ದುಡ್ಡು ಅದು ಯಾವಾಗ ಆಯ್ತು ಅಂತಂದ್ರೆ ನೆಗೆಟಿವ್ ಇಂದ ಡಿಜಿಟಲ್ ಮೀಡಿಯಾ ಶುರು ಆಯ್ತಲ್ಲ, ಅದರ ಪ್ರೇರೇಪಣೆ ಇದೆಲ್ಲ. ಡಿಜಿಟಲ್ ಯಾವಾಗ ಫಾರ್ಮೆಟ್ ಶುರು ಆಯ್ತು, ಎಲ್ರಿಗೂ ಇದು ನಾವು ಮಾಡ್ಬೋದು ಅಂತೆಲ್ಲ ಶುರು ಆಯ್ತು. ಈಗ ಹೇಗೆ ಮೊಬೈಲ್ ಶುರು ಆಯ್ತು, ಏನಂತೀರ, ಏನ್ ಮೊಬೈಲ್ ಅಂತೀವಿ ಇದಕ್ಕೆ? ಸ್ಮಾರ್ಟ್ ಫೋನ್ ಶುರು ಆಯ್ತು. ನಮ್ಮ ಕೈನಲ್ಲೇ ಎಲ್ಲ ಇದೆ ಅನ್ನೋದೊಂದು ಶುರು ಆಯ್ತು. ಅದೇ ತರ ಹೊಸ ದುಡ್ಡು, ಹೊಸ ಜನಗಳು ಬಂತು. ತಪ್ಪಿನ ಪ್ರಶ್ನೆ ಇಲ್ಲ. ಇದರಲ್ಲಿ ಏನಾಗ್ತಿದೆ ಅಂತಂದ್ರೆ, ಬಂದವರು ಗಟ್ಟಿಯಾಗಿ ನೆಲೆ ಊರ್ಬೇಕು ಅನ್ನೋ ಜನಗಳ ಸಂಖ್ಯೆ ಕಡಿಮೆ. ಒಂದು ಪ್ರಯತ್ನ ಮಾಡಿ ನೋಡೋಣ, ನಾವು ಅಲ್ಲಿ ಏನೋ ಒಂದು ಮಾಡಿ ನೋಡೋಣ, ಇಲ್ಲೇ ಇದ್ರೆ ನಮ್ ಬೇರೆ ಕೆಲಸ ಇದೆ. ಸೊ ಇದ್ರದ್ದು ಏನೋ ಒಂದು ಫಾಲ್ ಬ್ಯಾಕ್ ಇಟ್ಕೊಂಡು ಈ ಪ್ರವಾಹದಲ್ಲಿ ನಿಜವಾಗಿ ಇಲ್ಲೇ ಬಂದು ನೆಲೆ ಊರಿ ಇದನ್ನೇ ಕೆಲಸ ಮಾಡಬೇಕು ಅಂತಿದಾರಲ್ಲ ನಿರ್ದೇಶಕರಾಗ್ಲಿ, ಕಲಾವಿದರಾಗ್ಲಿ, ನಿರ್ಮಾಣ ಸಂಸ್ಥೆಗಳು ಎಲ್ಲ ಇದಾರೆ. ಬಟ್ ಇವರುಗಳ ಇದರಲ್ಲಿ ಅವರು ಕಾಣ್ತಾ ಇಲ್ಲ, ಕಡಿಮೆ ಆಗ್ಬಿಟ್ಟಿದೆ. ಹಂಗಾಗಿ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಎಷ್ಟೋ ಸಿನಿಮಾಗಳು ಜನ ನೋಡ್ತಿಲ್ಲ ಅಂದ್ರೆ ಸಿನಿಮಾ ಕೆಟ್ಟದಾಗಿದೆ ಅಂತಲ್ಲ, ಆ ಗಲಾಟೆಯಲ್ಲಿ ಒಳ್ಳೆ ಸಿನಿಮಾಗಳು ಕೊಚ್ಚಿ ಹೋಗ್ತಾ ಇದೆ. ಆಮೇಲೆ ಮೂರನೇದಾಗಿ ಪ್ರಶ್ನೆ ಕೇಳಿದ್ರಿ, ಜನಕ್ಕೆ ಈಗ ತುಂಬಾ ಆಪ್ಷನ್ ಇದೆ. ಬಿಕಾಸ್ ಆಫ್ ಡಿಜಿಟಲ್ ಮೀಡಿಯಾ ಇಡೀ ಪ್ರಪಂಚದ ಸಿನಿಮಾಗಳನ್ನ ಮನೇಲಿ ಕೂತ್ ನೋಡುವಂತ ಒಂದು ಸೌಕರ್ಯ ಬಂದಿದೆ. ಹಿಂದೆ ಅದಿರ್ಲಿಲ್ಲ. ಬೇರೆ ಭಾಷೆಗಳ ಸಿನಿಮಾ ನೋಡೋದೇ ಕಷ್ಟ ಆಗ್ತಿತ್ತು, ಎಕ್ಸೆಪ್ಟ್
ತಮಿಳು ತೆಲುಗು ಇಲ್ಲಿ ಬರೋದು. ಮಲಯಾಳಂ ಸಿನಿಮಾಗಳು ಜಾಸ್ತಿ ನೋಡ್ತಾ ಇರಲ್ಲ ನಾವು ಅಲ್ವಾ. ಬೆಂಗಾಲಿ ಸಿನಿಮಾಗೆ ಬರ್ಬೇಕಂದ್ರೆ ಯಾವ್ದೋ ಫೆಸ್ಟಿವಲ್ ರೀಮೇಕ್ಸ್ ಬರ್ತಾ ಇತ್ತು ಜಾಸ್ತಿ. ರೀಮೇಕು ಇದರ ಫೆಸ್ಟಿವಲ್ ಬಂದಾಗ ನೋಡ್ತಾ ಇದ್ವಿ ಮಲಯಾಳಂ ಸಿನಿಮಾನ. ಈ ಟುಡೇ ಇಸ್ ದಟ್ ನಾಟ್ ದಿ ಕೇಸ್. ಮೀಡಿಯಮ್ಸ್ ಚೇಂಜ್ ಆಗಿದೆ. ಸಿನಿಮಾಗಳು ಜನ ನೋಡ್ತಲೇ ಇದೀವಿ, ಯಾವುದೋ ಸಿನಿಮಾಗಳಾಗ್ಲಿ ಎಂಟರ್ಟೈನ್ಮೆಂಟ್ ಇಲ್ಲದೆ ನಾವು ಬದುಕ್ತಾ ಇಲ್ಲ. ಬಟ್ ಅದನ್ನ ನೋಡೋ ಮೀಡಿಯಂ ಚೇಂಜ್ ಆಗಿದೆ. ಅಂದ್ರೆ ಚಿತ್ರಮಂದಿರಕ್ಕೆ ಹೋಗಿ ನೋಡೋ ಅಂತ ಪ್ರಮೇಯ ಕಡಿಮೆ ಆಗಿದೆ. ನಾವು OTT ಪ್ಲಾಟ್ಫಾರ್ಮ್ ಬಂದಿದೆ, ಸ್ಮಾರ್ಟ್ ಟೆಲಿವಿಷನ್ಗಳು ಬಂದಿದೆ, ಎಲ್ಲ. ಸೊ ಜನ ಸಿನಿಮಾ ನೋಡ್ತಾನೆ ಇದೀವಿ ನಾವು, ಅದಕ್ಕೇನು ಕಡಿಮೆ ಆಗಿಲ್ಲ. ನೋಡೋ ಮೀಡಿಯಂ ಚೇಂಜ್ ಆಗಿರೋದನ್ನ ನಮ್ಗೆ ಅದು ಅನಿಸ್ತಾ ಇದೆ. ಸೊ ದಟ್ ಇಸ್ ದ ಮೇಜರ್ ಚಾಲೆಂಜ್ ಫಾರ್ ಇವತ್ತಿನ ಫಿಲ್ಮ್ ಮೇಕರ್ಸ್ ಆದಿಯಾಗಿ ಫಿಲ್ಮ್ ಮೇಕರ್ಸು ಅವರನ್ನ ಬೆಂಬಲಿಸುವಂತ ನಿರ್ಮಾಣ ಸಂಸ್ಥೆಗಳು ಎಲ್ರಿಗೂ ಮೇಜರ್ ಚೇಂಜಸ್ ಏನು ಅಂತಂದ್ರೆ, ಈ ನೂರಾರು ಸಿನಿಮಾಗಳ ಮಧ್ಯೆ ನಮ್ಮ ಸಿನಿಮಾನು ನೋಡ್ಲಿ ತೋರಿಸ್ಬೇಕು ಅಂತಿದೆಯಲ್ಲ, ನ್ಯಾಚುರಲಿ ದೇರ್ ಇಸ್ ಅ ವೆರಿ ಚಾಲೆಂಜಿಂಗ್ ಪ್ರೋಸೆಸ್. ಸೊ ಹಂಗಾಗಿ ಹೊಸ ಪ್ರಯತ್ನ ಮಾಡಬೇಕು, ಬೇರೆ ಏನೋ ಮಾಡಬೇಕು, ಹೊಸ ಪ್ರಯತ್ನಗಳು ಮಾಡಿ ಜನ ನಮ್ಮ ಸಿನಿಮಾ ಮಾಡೋದಿದೆಯಲ್ಲ, ವೆರಿ ಚಾಲೆಂಜಿಂಗ್ ಪೀರಿಯಡ್ ಇದು. ಇನ್ನು ಮುಂದೆನೂ ಹಂಗೆ ಇರುತ್ತೆ. ಎಲ್ಲ ನಾವು ಚಿತ್ರರಂಗದಲ್ಲಿ ನೋಡ್ಕೊಂಡ್ ಬಂದ್ರೆ ಪ್ರತಿ 10 ವರ್ಷ 20 ವರ್ಷ 30 ವರ್ಷಕ್ಕೆ ಈ ತರ ಚೇಂಜಸ್ ಆಗಿದೆ ಅಲ್ವಾ. ಟೆಲಿವಿಷನ್ ಇಲ್ಲದ ಕಾಲದಲ್ಲಿ ಸಿನಿಮಾಗಳು ಆಯ್ತು, ಟೆಲಿವಿಷನ್ ಬಂದ ಮೇಲೂ ಸಿನಿಮಾಗಳು ಉಳ್ಕೊಂತು. ಶುರುವಾದಾಗ ಎಲ್ಲ ಟೆಲಿವಿಷನ್ ಕಡೆ ವಾಲಿದ್ರು, ಕರೆಕ್ಟಾ. ಸಿನಿಮಾಗಳೆಲ್ಲ ಟಿವಿಲಿ ಬರೋಕ್ ಶುರು ಆಯ್ತು. ದಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಇವತ್ತು ಎಷ್ಟೋ ವರ್ಷ ಆದ್ಮೇಲೆ OTT ಪ್ಲಾಟ್ಫಾರ್ಮ್ ಬಂದಿದೆ. ಸೊ ದಟ್ ಇಸ್ ಒನ್ ಮೋರ್ ಚಾಲೆಂಜ್ ಅಲ್ವಾ. ಸೊ ಈ ಚಾಲೆಂಜ್ ಅನ್ನು ಮೀರಿ ಮೆಟ್ಟಿ ನಿಲ್ಲುವಂತ ಸಿನಿಮಾಗಳು ಮಾಡ್ತಾರೆ ಹುಡುಗರುಗಳು, ಮುಂದೆ ಬರುತ್ತೆ ಅಂತ ಆಶಿಸ್ತೀನಿ. ಕೊನೆ ಪ್ರಶ್ನೆ, ನಿಮಗೆ ಅಂದ್ರೆ ಶ್ರೀಧರ್ ಸರ್ ಅವರ ಪಾತ್ರದಿಂದ ಈ ಒಂದು ಸಿನಿಮಾಗೆ ಯಾವ ರೀತಿ ಒಂದು ಬೆನಿಫಿಟ್ ಆಗಿದೆ? ಅಂದ್ರೆ ಅವರ ಪಾತ್ರ ಯಾವ ರೀತಿ ಇರುತ್ತೆ ಅಂದ್ರೆ ಫುಲ್ ಲೆಂತ್ ಇರುತ್ತೆ ಅವ್ರ ಪಾತ್ರ, ಯಾವ ರೀತಿ ಇರುತ್ತೆ, ಲೀಡ್ ರೋಲ್ಸ್ ಜೊತೆಗೆ ಅವರ ಒಡನಾಟ ಯಾವ ತರ ಇರುತ್ತೆ? ಸರ್ ಖಂಡಿತವಾಗ್ಲು, ಯಾಕಂದ್ರೆ ಅವ್ರದ್ದೊಂದು ಪಾತ್ರ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿ ಇರ್ತಕ್ಕಂಥ ಪಾತ್ರ. ಮತ್ತೆ ನಮ್ಮ ಇಡೀ ಸಿನಿಮಾದಲ್ಲಿ ಅದೊಂದು ದೊಡ್ಡ ಟ್ವಿಸ್ಟ್, ಅದೊಂದು ಅವ್ರ ಕ್ಯಾರೆಕ್ಟರ್ ಬಂದ ಮೇಲೆನೆ ಒಂದು ಬೇರೆ ಆಯಾಮ ತಗೊಳುತ್ತೆ ಸಿನಿಮಾ. ಅದೊಂದು ತುಂಬಾ ವೆಯ್ಟೇಜ್ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರ್, ತುಂಬಾ ಮೆಚ್ಯೂರ್ಡ್ ಆಗಿರ್ತ ಒಂದು ಕ್ಯಾರೆಕ್ಟರ್. ಯಾಕಂದ್ರೆ ನಾವು ತುಂಬಾ ವರ್ಷಗಳಿಂದ ನಾವು ನೋಡ್ಕೊ ಬಂದಿದ್ವಿ. ಅವರು ನಮ್ಮ ಸಿನಿಮಾದಲ್ಲಿ ನನ್ಗೆ ತುಂಬಾ ಆಸೆ ಇತ್ತು, ಶ್ರೀಧರ್ ಸರ್ ಕೈಲಿ ಒಂದು ಕ್ಯಾರೆಕ್ಟರ್ ಮಾಡಿಸ್ಬೇಕು ನಾವು ಅಂತ ಅಂದ್ಬಿಟ್ಟು ತುಂಬಾ ಟೈಮಿಂದ ಫಾಲೋ ಅಪ್ ಮಾಡಿ. ಸೈಕಿಯಾಟ್ರಿಸ್ಟ್ ತರ ಕಾಣ್ತಾರೆ ಅಂತ ಯಾಕೆ ಅನಿಸ್ತು ನಿಮಗೆ? ಇಲ್ಲ, ನನಗೆ ಅವ್ರು ತುಂಬಾ ಕ್ಯಾರೆಕ್ಟರ್ ಮಾಡ್ಕೊಂಡು ಅಲ್ಲ ಡಾಕ್ಟರ್ ಅಲ್ಲ ಪ್ರೊಫೆಸರ್, ಅಂದ್ರೆ ಆ ಒಂದು ಮೆಚ್ಯೂರ್ಡ್ ಫೇಸ್ ಇದೆ ಸರ್ ಅವ್ರಿಗೆ. ಅಂದ್ರೆ ಆ ಒಂದು ಎಲ್ಲ ತಿಳ್ಕೊಂಡಿರ್ತಕ್ಕಂಥ ನೋಡಿದ್ರೆ ಗೊತ್ತಾಗುತ್ತೆ ಶ್ರೀಧರ್ ಸರ್ನ. ಯಾಕಂದ್ರೆ ಎಲ್ರಿಗೂ ಅನ್ಸುತ್ತದು, ಯಾಕಂದ್ರೆ ಎಲ್ಲಾ ಕ್ಯಾರೆಕ್ಟರ್ಗಳನ್ನ ಅವ್ರು ಮಾಡಕ್ಕೆ ಸಿದ್ಧ. ಆ ಕಾಮಿಡಿನೂ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಯಾಕಂದ್ರೆ ನೋಡ್ಕೊ ಬಂದಿದೀವಿ, ಜಾಸ್ತಿ ನೋಡ್ಕೊ ಬಂದಿರೋದು ಈ ಪೊಲೀಸ್ ಕ್ಯಾರೆಕ್ಟರ್ಗಳು ಮಾಡಿರ್ತಾರೆ, ಬೇರೆ ಬೇರೆ ತುಂಬಾ ಸಿನಿಮಾಗಳು ನೋಡ್ಕೊ ಬಂದಿದೀವಿ. ನನ್ಗೆ ಏನಂತಂದ್ರೆ ಅವ್ರಿಗೆ ಈ ತರ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಪ್ತಮಿತ್ರ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸರ್ದು ಏನು ಕ್ಯಾರೆಕ್ಟರ್ ಇದೆಯೋ ಎಲ್ಲ ತಿಳ್ಕೊಂಡಿರ್ತಕ್ಕಂಥ, ಸುಮ್ನೆ ಅದೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಆ ತರ ಒಂದು ಕ್ಯಾರೆಕ್ಟರ್. ಅದಕ್ಕೆ ಒಂದು ಆ ಮೆಚೂರ್ಡ್ ಆಗಿರ್ತಕ್ಕಂತಾನೆ ಒಂದು ಪರ್ಸನಾಲಿಟಿ ಬೇಕಾಗಿತ್ತು, ಅಂತ ಆಕ್ಟರ್ ಬೇಕಾಗಿತ್ತು ನನಗೆ. ಯಾಕಂದ್ರೆ ನನಗೆ ಬೇರೆ ಥಾಟ್ಸೇ ಬರಲಿಲ್ಲ. ಶ್ರೀಧರ್ ಸರ್ ಅಂದ್ಬಿಟ್ಟು ಫಿಕ್ಸ್ ಆದೆ. ತುಂಬಾ ಟೈಮಿಂದ ಫಾಲೋ ಅಪ್ ಮಾಡ್ತಿದ್ವಿ. ತುಂಬಾ ಟೈಮಿಂದ ಫಸ್ಟ್ ನಾನು ಈ ಕಥೆನೆಲ್ಲ ಇದು ಮಾಡ್ಕೊಂಡು ಫಸ್ಟ್ ಶ್ರೀಧರ್ ಸರ್ಗೆನ ಹೋಗಿ ಮನೇಲಿ ಕತೆ ಹೇಳಿದ್ದು ನಾನು. ಆಮೇಲೆ ಸರಿ ಓಕೆ ಅವ್ರ ಕೈಲೇ ಮಾಡಿಸ್ಬೇಕು ಅಂತಂದಾಗ ಅವ್ರ ಕ್ಯಾರೆಕ್ಟರ್ನ ಇಲ್ಲಿ ಮಾಡಿಸಿದ್ಮೇಲೆ ನಮ್ಮ ಸಿನಿಮಾಗೆ ಇನ್ನೊಂದು ಬೇರೆ ಒಂಥರ ಕಳೆ ಬಂತು ಸರ್. ಯಾಕಂದ್ರೆ ಆ ತರ ಬೇಕಿತ್ತು, ಯಾರೋ ಒಂದು ಹೊಸಬ್ರ ಕೈಲೂ ಮಾಡಿಸ್ಬೋದಾಗಿತ್ತು. ಬಟ್ ಆ ಒಂದು ವೆಯ್ಟೇಜ್ ಗೊತ್ತಾಗ್ಬೇಕಾದ್ರೆ ಆಡಿಯನ್ಸ್ಗೆ ಒಂದು ಫೀಲ್ ಆಗ್ಬೇಕು, ಓಕೆ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ತಿಳ್ಕೊಂಡಿರೋ ಹೇಳ್ತಾ ಇದಾರೆ ಅಂತ. ಯಾಕಂದ್ರೆ ಅದು ಕ್ಯಾರೆಕ್ಟರ್ ಯಾವ ತರ ಅಂದ್ರೆ ಒಂದು ಸೈಕಿಯಾಟ್ರಿಸ್ಟ್, ಒಂದು ರಿಟೈರ್ಡ್ ಪ್ರೊಫೆಸರ್. ಇಲ್ಲಿ ನಾರ್ಮಲ್ ಸಿನಿಮಾಗಳ ತರ ಒಂದು ಏನೋ ಕೊನೆಯಲ್ಲಿ ಒಂದು ರಿವೆಂಜ್, ದೆವ್ವ ಒಂದು ಆತ್ಮ ಒಂದು ಬಂದು ಸೇರ್ಕೊಂಡ್ಬಿಟ್ಟಿರುತ್ತೆ ದೇಹಕ್ಕೆ, ಕೊನೆಯಲ್ಲಿ ಒಂದು ಪೂಜೆ ಮಾಡ್ತಾರೆ, ಪೂಜೆ ಗೀಜೆ ಮಾಡಿ ಅದನ್ನ ಓಡಿಸ್ತಾರೆ. ಆದ್ಮೇಲೆ ಆ ತರ ಒಂದು ರೆಗ್ಯುಲರ್ ಏನ್ ಫಾರ್ಮೆಟ್ ಇಟ್ಕೊ ಬಂದಿದೀವೋ ಅದನ್ನೆಲ್ಲ ಬ್ರೇಕ್ ಮಾಡ್ಬೇಕು ಅಂತಾನೆ ನಾವು ಈ ತರ ಒಂದು ಸ್ಕ್ರಿಪ್ಟ್ ಚೂಸ್ ಮಾಡ್ಕೊಂಡಿದ್ದು. ಇಲ್ಲಿ ಬಂದಾಗ ಕೆಲವು ಸೈಂಟಿಫಿಕ್ ಆಗಿ ಅಂದ್ರೆ ಆ ಒಂದು ಆತ್ಮಗಳ ಬಗ್ಗೆ ಅಂದ್ರೆ ಏನು ಅವ್ರು ಏನ್ ರಿಸರ್ಚ್ ಮಾಡಿದಾರೆ ಅಂದ್ರೆ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದ್ರೆ ತುಂಬಾ ಎಲ್ಲ ತಿಳ್ಕೊಂಡಿರುತ್ತೆ, ಇಡೀ ಪ್ರಪಂಚ ಸುತ್ಕೊಂಡ್ ಬಂದಿರುತ್ತೆ, ಎಲ್ಲ ತಿಳ್ಕೊಂಡಿರ್ತಕ್ಕಂಥ ಒಂದು ಮೆಚೂರ್ಡ್, ತುಂಬಾ ಜ್ಞಾನ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಜ್ಞಾನಿ. ಅವ್ರನ್ನ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಮುಂದೆ ಏನು ಪ್ರಾಬ್ಲಮ್ಸ್ಗಳು ಏನು ಯಾವ ತರ ಸಾಲ್ವ್ ಮಾಡ್ಬೋದು, ಇಲ್ಲಿವರೆಗೂ ಏನು ಒಂದು ದೆವ್ವನ ಅಂದ್ರೆ ಒಂದು ಆತ್ಮನ ಹೊರಗಡೆ ಇದ್ ಮಾಡೋದಕ್ಕೆ ರೆಗ್ಯುಲರ್ ಆಗಿ ಏನ್ ತೋರ್ಸ್ಕೊಂಡ್ ಬಂದಾರೋ ಅದನ್ನೆಲ್ಲ ಬಿಟ್ಟು ಒಂದು ಬೇರೆ ತರನೇ ಕಾರಣಗಳನ್ನ ಇಟ್ಕೊಂಡು ಒಂದು ಆತ್ಮನ ದೂರ ಮಾಡೋವಂಥದ್ದು ಅಥವಾ ಅದಕ್ಕೆ ಒಂದು ಮುಕ್ತಿ ಕೊಡುವಂಥದ್ದು. ಇಲ್ಲಿ ಆ ಮುಕ್ತಿ ಕೊಡ್ತಾರಾ ಅಥವಾ ಏನಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ಬಂದು ನೋಡ್ಬೇಕು. ರಿವೆಂಜ್ ಅಂತೂ ಅಲ್ಲ, ಅದಕ್ಕೊಂದು ಬೇರೆ ಕನ್ಕ್ಲೂಷನ್ ಅವ್ರ ಕ್ಯಾರೆಕ್ಟರ್ ಬಂದ್ಮೇಲೆ ಒಂದು ಬೇರೆ ತರ ಆಯಾಮ ತಗೊಳುತ್ತೆ ಸಿನಿಮಾ. ಥ್ಯಾಂಕ್ ಯು ಸರ್, ನಮ್ಮ ಸಂದರ್ಶನವನ್ನ ಜಾಯಿನ್ ಆಗಿದ್ದಕ್ಕೆ. ಸೊ ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಇವನ್ ಟುಡೇ ನನಗೆ ಸಿದ್ಲಿಂಗ್ ಇಸ್ ಮೈ ಫೇವರೇಟ್ ಆಕ್ಚುಲಿ. ಸೊ ಲುಕಿಂಗ್ ಫಾರ್ವರ್ಡ್ ಟು ವಾಟ್ಸ್ ಲೈಕ್ ನಾನಿನ್ನ ಬಿಡಲಾರೆ ನಿಮ್ ಪಾತ್ರ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜನಗಳಿಗೆ ಹೇಳ್ತೀನಿ, ನವೆಂಬರ್ 29ನೇ ತಾರೀಕು ನಾನಿನ್ನ ಬಿಡಲಾರೆ ಚೊಚ್ಚಲ ನಿರ್ದೇಶನ ಮಾಡಿರೋ ನವೀನ್
ಮತ್ತೆ ನಿರ್ಮಾಪಕಿಯಾಗಿ ನಟಿಯಾಗಿ ಪದಾರ್ಪಣೆ ಮಾಡ್ತಾ ಇರೋ ಚೊಚ್ಚಲ ಪ್ರಯತ್ನ. ಅಂಬಾಲಿ ಅವರಿಗೆ ಗುಡ್ ಲಕ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಾನೇನು ಬಿಡಲಾರೆ ಟೈಟ್ಲಿಗೆ ತಕ್ಕ ಹಾಗೆ 106 ದಿವಸ ಥಿಯೇಟರ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.